Nice meeting you again, everyone. ಪ್ರತಿಯೊಬ್ಬರನ್ನ ಮತ್ತೊಂದು ಸಾರಿ ಭೇಟಿ ಆಗುವಂತದ್ದು ತುಂಬಾ ಸಂತೋಷದ ವಿಚಾರ. Today, I want to share the basic message of the gospel. ಇವತ್ತು ನಾನು ಸುವಾರ್ತೆಗೆ ಸಂಬಂಧಪಟ್ಟಂತ ಒಂದು ಸಂದೇಶವನ್ನ ನಿಮ್ಮ ಬಳಿ ಹಂಚಿಕೊಳ್ಳಲಿಕ್ಕಿದ್ದೇನೆ. So I will show you the message. ನಾನು ಅದು ನಿಮಗೆ ತೋರಿಸ್ತೇನೆ. So can you see this paper? ಈ ಒಂದು ಪೇಪರ್ ಅನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? It is okay to see. ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ? It's possible little zoom it so that they can little more. I think so. Yeah, they can see now. Yes, this is better. Yeah, it's better now. It's better. Yeah. Okay. The name of this message is the way of salvation, the gospel. ಇವತ್ತು ನಿಮ್ಮ ಸಂಗಡ ಮಾತನಾಡುವ ಸಂದೇಶದ ಒಂದು ಹೆಸರೇನೆಂದರೆ ರಕ್ಷಣೆಯ ಮಾರ್ಗ ಎಂಬುದಾಗಿ, ಸುವಾರ್ತೆಯ ಮಾರ್ಗ ಎಂಬುದಾಗಿ. We were using this paper as the evangelism paper. ಇದನ್ನ ಒಂದು ಸುವಾರ್ತೆಯ ಪ್ರತಿಯಾಗಿ ನಾವು ಪರಿಗಣಿಸಿ ನಿಮಗೆ ಪಾಠ ಕಲಿಸಲಿಕ್ಕಿದ್ದೇವೆ. So, but it is not only evangelism paper, it is actually the summarize the gospel. ಇದು ಬರೀ ಒಂದು ಸುವಾರ್ತೆಗೆ ಸಂಬಂಧಪಟ್ಟಂತ ಪ್ರತಿ ಮಾತ್ರವಲ್ಲದೆ ಒಂದು ಸುವಾರ್ತೆಯ ಒಂದು ಸಾರಾಂಶವನ್ನ ಒಳಗೊಂಡಿರ್ತಕ್ಕಂಥ ಪ್ರತಿಯಾಗಿದೆ. So the first thing you see this paper, this part is the introduction of this message. ಈ ದಿನದ ಸಂದೇಶದ ಒಂದು ಪರಿಚಯ ಭಾಗವನ್ನ ಮೇಲಿನ ಈಗ ಅವ್ರೇನು ಕರೆಜರ್ ತೋರಿಸ್ತಾ ಇದ್ರಲ್ಲ ಆ ಜಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. So there is a question, do you have a true peace and happiness? ಅಲ್ಲೊಂದು ಪ್ರಶ್ನೆ ಉಂಟು, ನಿಮ್ಮಲ್ಲಿ ನಿಜವಾದ ಸಮಾಧಾನ ಮತ್ತು ಸಂತೋಷವಿದೆಯಾ ಎಂಬುದಾಗಿ. But it is saying that there are many times when we fall into problems that don't seem to go away. ಅನೇಕ ಸಾರಿ ನಾವು ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಾಗ ಅದರಿಂದ ಹೊರಬರಲಿಕ್ಕೆ ಆಗದೆ ನಾವು ಪರಿತಪಿಸ್ತೇವೆ. And the family problem, work problems, and children problem, worry about an uncertain future, the spiritual and physical problems are constantly before us. ಉದಾಹರಣೆಗೆ ಅನೇಕ ಸಾರಿ ಕುಟುಂಬದ ಸಮಸ್ಯೆಗಳು, ಕೆಲಸದ ಮೇಲಿನ ಸಮಸ್ಯೆಗಳು, ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಗಳು, ಅಥವಾ ನಮ್ಮ ಜೀವನದಲ್ಲಿ ಆಗಾಗ ಉಂಟಾಗುವಂತ ಸೋಲುಗಳು, ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಅವು ಅನೇಕ ಸಾರಿ ಸತತವಾಗಿ ನಮ್ಮ ಜೀವನದಲ್ಲಿ ಅವು ಹಾದು ಹೋಗುವಂತವುಗಳು. So people fall into drugs or alcohol and even fall into wild livings. ಈ ಕಾರ್ಯಗಳ ನಿಮಿತ್ತ ಅನೇಕರು ಕೆಲ ಮದ್ಯಪಾನಗಳಿಗೆ ಅಥವಾ ಒಂದು ಧೂಮಪಾನಗಳಿಗೆ ಮದ್ಯ ವ್ಯಸನಿಗಳಾಗಿ ಅದರ ಚಟಕ್ಕೆ ಬೀಳುವಂತವರಾಗಿದ್ದಾರೆ. And others put their trust in religions and superstition and sorcery and the fortune telling, money and power, which do not seem to have their answers. ಇನ್ನು ಕೆಲವರು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಕೆಲ ಧಾರ್ಮಿಕ ಒಂದು ನಂಬಿಕೆಗಳ ಒಂದು ಮೊರೆ ಹೋಗ್ತಾರೆ, ಕೆಲವರು ಮಾಟ ಮಂತ್ರಗಳಿಗೆ ಹೋಗ್ತಾರೆ, ಬಾಣಮತಿ ಕಾರ್ಯಗಳಿಗೆ ಹೋಗ್ತಾರೆ, ಅಥವಾ ಅವರ ಪಿತೃಗಳ ಆ ಒಂದು ಪದ್ಧತಿ ಆಚಾರ ವಿಚಾರಗಳಿಗೆ ಹೋಗ್ತಾರೆ ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ. So why do these problems come? Is there any solution? ಈ ಎಲ್ಲಾ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಯಾತಕ್ಕೋಸ್ಕರ ಬರ್ತಾ ಇವೆ, ಇದಕ್ಕೇನಾದ್ರೂ ಪರಿಹಾರ ಉಂಟಾ? This last question is a very important point. ಈ ಕಡೆಯ ಪ್ರಶ್ನೆ ತುಂಬಾ ಪ್ರಾಮುಖ್ಯವಾದಂತ ಅಂಶ. Why these problems come upon us continuously? ಯಾಕೆ ಸತತವಾಗಿ ಈ ಎಲ್ಲಾ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇವೆ? So is there no solution? ಇದಕ್ಕೆ ಯಾವ ಪರಿಹಾರ ಇಲ್ಲವಾ? This is a very important question, right? ಇದು ನಿಜವಾಗಲೂ ಪ್ರಾಮುಖ್ಯವಾದ ಪ್ರಶ್ನೆ ಅಲ್ವಾ? People don't know why these kind of problems come upon them. ಜನರಿಗೆ ಗೊತ್ತಾಗ್ತಿಲ್ಲ ಯಾಕೆ ಎಲ್ಲಾ ಸಮಸ್ಯೆಗಳು ಅವರ ಜೀವನದಲ್ಲಿ ಬರ್ತಾ ಇವೆ ಎಂಬುದಾಗಿ. And they don't have a solution, right? ಅದಕ್ಕೆ ಅವರಲ್ಲಿ ಯಾವ ಪರಿಹಾರವೂ ಸಹ ಇಲ್ಲ. So it means that they don't know the reason and they don't have the solution. ಅವರಿಗೆ
ಆ ಕಾರಣ ಗೊತ್ತಿಲ್ಲ, ಜೊತೆಗೆ ಅದರ ಪರಿಹಾರವೂ ಕೂಡ ಗೊತ್ತಿಲ್ಲ. That's why all people are wondering, ಈ ಉದ್ದೇಶಕ್ಕೋಸ್ಕರ ಅನೇಕರು ಅವರು ಒಂದು ಅಲೆದಾಡ್ತಾ ಇದ್ದಾರೆ ಈ ಸಮಸ್ಯೆಯಿಂದ ಹೊರಬರಲಿಕ್ಕಾಗಿ. Bible was given to us to explain the reason and to give us the solution. ಆದ್ರೆ ಪ್ರಿಯರೇ, ನಮಗೆ ದೇವರು ಸತ್ಯವೇದವನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣವನ್ನ, ಅದರ ಪರಿಹಾರವನ್ನ ಸೂಚಿಸುವಂತದ್ದು ಸತ್ಯವೇದ. So reason is original sin, Satan, and the solution is Christ, his dying and shedding blood on the cross. ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪ ಅಥವಾ ಸೈತಾನನು, ಅದಕ್ಕೆ ನಿಜವಾದ ಪರಿಹಾರವೇನೆಂದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಸುರಿಸಿದಂತ ಪವಿತ್ರವಾದ ರಕ್ತ, ಆತನ ಶಿಲುಬೆಯ ಮರಣ. So this is the explanation of the Bible, and this is the solution given by God. ಅಂದ್ರೆ ಇದು ಸತ್ಯವೇದದಲ್ಲಿ ಈ ಸಮಸ್ಯೆಗಳಿಗೆ ಕಾರಣಗಳು ಏನು ಅಥವಾ ಸಮಸ್ಯೆಗಳ ಒಂದು ಮೂಲ ಏನು ಎಂಬುದಾಗಿ ಸತ್ಯವೇದ ಅದು ವಿವರಿಸ್ತದೆ. ಅದಕ್ಕೆ ಪರಿಹಾರವಾಗಿ ದೇವರು ಯೇಸು ಕ್ರಿಸ್ತನನ್ನ ಆತ ನಮಗೆ ಕೊಟ್ಟಿದ್ದಾನೆ. But almost all people don't think the reason of their problem is original sin. ಆದ್ರೆ ಅನೇಕ ಜನರಿಗೆ ಅವರ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪ ಅನ್ನುವ ಸತ್ಯ ಅವರಿಗೆ ಗೊತ್ತಿರುವುದಿಲ್ಲ. But God thinks the reason of all the problem of mankind is original sin, the Satan. ದೇವರ ದೃಷ್ಟಿಯಲ್ಲಿ ಮನುಷ್ಯನ ಅನುಭವಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪವಾಗಿದೆ, ಮೂಲ ಪಾಪ ಆಗಿದೆ. Almost all people don't think Jesus is the solution to their problem. ಅನೇಕ ಜನರಿಗೆ ಅವರಲ್ಲಿರುವ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಯೇಸು ಕ್ರಿಸ್ತನು ಅನ್ನುವ ಸತ್ಯ ಅವರಿಗೆ ತಿಳಿದಿರುವುದಿಲ್ಲ. But God thinks Jesus, the Christ, is the only solution for mankind's problem. ಅದು ದೇವರು ಯೋಜನೆ ಮಾಡಿದ್ದಾರೆ. ಎಲ್ಲಾ ಮನುಷ್ಯರ ಸಕಲ ವಿಧವಾದ ಸಮಸ್ಯೆಗಳಿಗೆ ನಿಜವಾದ ಪರಿಹಾರಕನು ಯೇಸು ಕ್ರಿಸ್ತನು ಮಾತ್ರ ಎಂಬುದಾಗಿ. So this difference between God and mankind is the problem of mankind. ಹಾಗಾಗಿ ಈ ಒಂದು ಮನುಷ್ಯನ ಪರಿಸ್ಥಿತಿ ಅದು ಪಾಪವಾಗಿದೆ. ಇದು ಆತನ ಒಂದು ಪ್ರಸ್ತುತ ಸ್ಥಿತಿಯಾಗಿದೆ. The reason we are studying this paper, the gospel, is to fix our incorrect thought to the thought of God. ಈ ದಿನ ನಾವು ಸುವಾರ್ತೆ ಅನ್ನುವಂತ ಈ ಪೇಜ್ ಅನ್ನು ಅಭ್ಯಾಸ ಮಾಡುವಂತ ಉದ್ದೇಶವೇನೆಂದ್ರೆ, ನಮ್ಮಲ್ಲಿರುವಂತ ಅಸತ್ಯಗಳನ್ನೆಲ್ಲ ತೆಗೆದುಹಾಕಿ ಅದನ್ನ ಸತ್ಯವಾದಂತ ಆಲೋಚನೆಗಳಿಗೆ ಅಥವಾ ದೇವರು ಬಯಸುವ ಸತ್ಯ ಆಲೋಚನೆಗಳಿಗೆ ನಮ್ಮನ್ನ ನಾವು ಹೋಲಿಸಿಕೊಳ್ಳುವಂಥದ್ದು ಅಥವಾ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಉದ್ದೇಶಕ್ಕಾಗಿ ನಾವು ಕಲಿಯುತ್ತಾ ಇದ್ದೇವೆ. So think about yourself. What is the reason of your problem? ಈಗ ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ, ನಮ್ಮ ಸಮಸ್ಯೆಗಳಿಗೆ ನಿಜವಾದ ಕಾರಣ ಏನು ಎಂಬುದಾಗಿ. And do you think Jesus Christ is the only solution to your all problem? ಅಥವಾ ನೀವು ಯೋಚನೆ ಮಾಡ್ತೀರಾ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ನಿಜವಾದ ಪರಿಹಾರಕನು ಎಂಬುದಾಗಿ? We should think in this way. ಈ ರೀತಿಯಾಗಿ ನಾವು ಆಲೋಚಿಸಬೇಕು. If we are not the same of the reason and the solution as God, no matter how much we pray, we cannot meet God in our problem. ಒಂದು ವೇಳೆ ನಮ್ಮ ಸಮಸ್ಯೆಗೆ ನಾವೇ ಕಾರಣ ಆಗಿದ್ರೆ, ನಮ್ಮ ಪಾಪಗಳೇ ಕಾರಣ ಆಗಿದ್ರೆ, ನಾವೆಷ್ಟೇ ಪ್ರಾರ್ಥನೆ ಮಾಡಿದ್ರು, ನಾವೆಷ್ಟೇ ಆತ್ಮಿಕರಾಗಿದ್ರು, ಕರ್ತನ ಪ್ರಸನ್ನತೆಗೆ ನಾವು ತಲುಪಲಿಕ್ಕೆ ಸಾಧ್ಯವಿಲ್ಲ. May God bless you to fix your incorrect thought between God and you to the correct thought, the correct answers. ದೇವರು ಇದನ್ನ ನಿಮ್ಮಲ್ಲಿರುವಂತ ಅಸತ್ಯವಾದಂತ ಮಾಹಿತಿಯನ್ನ ಅಥವಾ ಉತ್ತರಗಳನ್ನ ದೇವರು ತೆಗೆದುಹಾಕಿ ಸರಿಯಾದಂತ ಜ್ಞಾನವನ್ನ ಸತ್ಯಗಳಿಂದ ದೇವರು ತುಂಬಿಸಲಿ ಎಂಬುದಾಗಿ ನಾವು ಆರೈಸಿ ಪ್ರಾರ್ಥಿಸುತ್ತೇವೆ. Number one is the original man. Of all, original man was no problem between God and mankind. ಅಂದ್ರೆ ಇಲ್ಲಿ ಕೇಳಿ, ನಾವು ಮೊದಲನೇ ವಿಚಾರ ಮನುಷ್ಯನ ಮೂಲ ಅನ್ನುವ ವಿಚಾರದಲ್ಲಿ ಮಾತಾಡ್ತೇವೆ. ಅಂದ್ರೆ ಮನುಷ್ಯನು ಮತ್ತೆ ಮಾನವ ಜನಾಂಗ ಅಥವಾ ಮಾನವ, ಅದರ ಕುರಿತಾಗಿ ಮಾತಾಡ್ತಾ ಇದ್ದೇವೆ.
Genesis chapter 1, verse 27 and 28 is saying like this. Of all creation, only the mankind was created in the image of God. ನಾವು ಆದಿಕಾಂಡ ಪುಸ್ತಕ ಅದರ 1ನೇ ಅಧ್ಯಾಯ 27-28ರಲ್ಲಿ ಹೀಗೆ ಓದ್ತೇವೆ. ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನ ಉಂಟು ಮಾಡಿದನು ಎಂಬುದಾಗಿ. Just as fishes were made to live in the water, birds to fly in the sky, and trees to live in the ground. ಅಂದ್ರೆ ಯಾವ ರೀತಿಯಾಗಿ ಒಂದು ಪಕ್ಷಿಗಳು ಆಕಾಶದಲ್ಲಿ ಹಾರಾಡುವುದಕ್ಕೂ ಮತ್ತೆ ಎಲೆ ಮರಗಳು ಭೂಮಿ ಮೇಲೆ ಇರುವುದಕ್ಕೂ ದೇವರು ಉಂಟು ಮಾಡಿದನು, ಹಾಗೆಯೇ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. But the mankind who was created in the image of God must live together with God. ಆದ್ರೆ ದೇವರು ಉಂಟು ಮಾಡಿರುವಂತ ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮನುಷ್ಯನು ಮಾತ್ರ ಯಾವಾಗಲೂ ದೇವರೊಟ್ಟಿಗೆ ಜೀವಿಸಬೇಕೆನ್ನುವ ಉದ್ದೇಶದಿಂದ ದೇವರು ಸೃಷ್ಟಿ ಮಾಡಿದನು. This in the image of God is the spirit. ದೇವರ ಸಾರೂಪ್ಯ ಅಂದರೆ ಆತ್ಮನು ಎಂಬುದಾಗಿ. Mankind made by the spirit. So mankind must live with God. ಎಲ್ಲ ಮಾನವ ಜನಾಂಗ ಅವರು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟದ್ರಿಂದ ದೇವರ ಸಂಗಡ ಜೀವಿಸಬೇಕು. This is the most fundamental condition for mankind to live. ಇದು ಒಬ್ಬ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅತ್ಯದ್ಭುತವಾದಂತ ಒಂದು ಸೈದ್ಧಾಂತಿಕವಾದಂತ ಕಾರ್ಯ, ಆತನು ಕರ್ತನೊಟ್ಟಿಗೆ ಜೀವಿಸಬೇಕು ಎಂಬುದಾಗಿ. But oh my God. But between God and mankind, a problem happened. ಆದ್ರೆ ಈ ಒಂದು ಮನುಷ್ಯನ ಒಂದು ಜೀವನವನ್ನ ನಾವು ಅಭ್ಯಾಸ ಮಾಡುವಾಗ ಆತನಲ್ಲಿ ಒಂದು ಸಮಸ್ಯೆ ಉಂಟಾಯಿತು. There was a mankind sin and the fundamental problem. ನೋಡಿ, ಮನುಷ್ಯನಲ್ಲಿ ಇರ್ತಕ್ಕಂಥ ಪಾಪ ಆತನ ಜೀವನದಲ್ಲಿರುವಂತ ಬಹುದೊಡ್ಡ ಸಮಸ್ಯೆಯಾಗಿ ಅದು ಆತನನ್ನ ಕಾಡುವುದಕ್ಕೆ ಪ್ರಾರಂಭಿಸಿತು. However, mankind was deceived by the Satan and by the unbelieving. They sinned before God. ನೋಡಿ, ಮನುಷ್ಯನು ಆತನು ಸೈತಾನನಿಂದ ವಂಚನೆಗೆ ಒಳಪಟ್ಟು ಪಾಪ ಮಾಡಿದರು. ಆತನು ದೇವರ ಮೇಲಿನ ಒಂದು ನಂಬಿಕೆಯಲ್ಲಿ ಆತನು ಬಿದ್ದು ಹೋದದ್ರಿಂದ, ಅವಿಧೇಯನಾದದ್ರಿಂದ, ಪಾಪ ಮಾಡಿದ್ರಿಂದ ಆತನು ದೇವರ ಒಂದು ಅನ್ಯೋನ್ಯತೆಯನ್ನು ಕಳ್ಕೊಂಡ. As a result, they were separated from God. Satan rebels against God. ಇದರ ಒಂದು ಫಲಿತಾಂಶ ಏನಾಯ್ತು ಅಂದ್ರೆ, ಮನುಷ್ಯನು ದೇವರಿಂದ ಆತನು ಸಂಪೂರ್ಣವಾಗಿ ಆತನು ಬೇರ್ಪಟ್ಟನು. ಮತ್ತೆ ಜೊತೆಗೆ ಸೈತಾನನು ದೇವರೊಟ್ಟಿಗೆ ಆತನ ವಿರೋಧವನ್ನು ಹೊಂದಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟನು. So it brings suffering and curses and ultimately drive mankind to destruction. ಇದರ ಫಲಿತಾಂಶವೇನೆಂದರೆ, ಮನುಷ್ಯನು ಶ್ರಮೆ ಅನುಭವಿಸಲಿಕ್ಕೆ ಪ್ರಾರಂಭಿಸಿದನು. ಆತನ ಮೇಲೆ ಶಾಪ ಬರಲಿಕ್ಕೆ ಪ್ರಾರಂಭ ಆಯಿತು. ಮತ್ತೆ ಕಡೆಗೆ ಆತನ ಒಂದು ಅವನತಿಗೆ ಆತನೇ ದಾರಿ ಮಾಡಿಕೊಟ್ಟ. ಅವನ ನಾಶನವನ್ನ ಅವನೇ ಪ್ರಾರಂಭಿಸಿಕೊಂಡ. This is come from the original sin. Genesis chapter 3 verse 1 to 6 is explaining the original sin. ನೋಡಿ, ಮೂಲ ಪಾಪ ನಾವು ಆದಿಕಾಂಡ ಅದರ 3ನೇ ಅಧ್ಯಾಯ 1ರಿಂದ ಈ ಒಂದು 6 ವಚನಗಳವರೆಗೆ ಮನುಷ್ಯನ ಬೀಳುವಿಕೆ ಯಾವ ರೀತಿ ಪಾಪ ಪ್ರವೇಶ ಆಯಿತು ಎಂಬುದಾಗಿ ಆ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Because of the original sin, God and mankind was separated. ಮೂಲ ಪಾಪದ ಕಾರಣದಿಂದಾಗಿ ಮನುಷ್ಯನು ದೇವರು ಶಾಶ್ವತವಾಗಿ ಬೇರ್ಪಟ್ಟರು. From that time on, mankind becomes sinner. ಆ ಹಂತದಿಂದ ಮನುಷ್ಯನು ಪಾಪಿಯಾದನು. And from that time on, mankind was under control of Satan. ಆ ಕ್ಷಣದಿಂದಲೇ, ಪಾಪ ಮಾಡಿದ ಕ್ಷಣದಿಂದ ಮನುಷ್ಯನು ಸೈತಾನನ ಪಾಪದ ನಿಮಿತ್ತ ಆತನು ಸೈತಾನನ ದಾಸತ್ವಕ್ಕೆ ಒಳಪಟ್ಟನು. Before the original sin, there was no problem between God and mankind. ಪಾಪ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರಿಗೂ ಮನುಷ್ಯನಿಗೂ ಯಾವ ಸಮಸ್ಯೆ ಇರಲಿಲ್ಲ, ಅನ್ಯೋನ್ಯವಾಗಿದ್ದರು. But just after the original sin, between God and mankind, very big 3 fundamental problems happened. ಆದರೆ
ಪಾಪ ಪ್ರವೇಶ ಆದ ಕೂಡಲೇ ಮನುಷ್ಯನಿಗೂ ದೇವರಿಗೂ ಒಂದು ಅಂತರ ಏರ್ಪಟ್ಟಿತು. ಪಾಪ ಅವರ ಮಧ್ಯೆ ಬಂದಿದ್ರಿಂದ ಆತನು ಸೈತಾನನಿಗೆ ದಾಸನಾದನು. Mankind was separated from God like the fish is separated from the water. ಒಂದು ಮೀನು ನೀರಿನಿಂದ ಹೇಗೆ ಬೇರ್ಪಡ್ತದೋ ಹಾಗೆ ಪಾಪ ಮಾಡಿದಾಗ ಮನುಷ್ಯನು ದೇವರಿಂದ ಬೇರ್ಪಟ್ಟನು. And then what will happen to the fish if it is separated from the water? ಒಂದು ವೇಳೆ ಮೀನು ನೀರಿನಿಂದ ಹೊರಗಡೆ ನಾವು ತೆಗೆದ್ರೆ ಏನಾಗುತ್ತೆ ಮೀನಿಗೆ? If the tree is rooted up from the ground, what will happen to the trees? ಒಂದು ವೇಳೆ ಈಗ ಒಂದು ಗಿಡ ಅದು ಭೂಮಿಯ ಬೇರುಗಳಿಂದ ಅದು ಬೇರ್ಪಟ್ರೆ ಆ ಗಿಡ ಏನಾಗ್ತದೆ? So mankind become like that. The fish is separated from the water, the tree rooted up from the ground. ಯಾವ ರೀತಿಯಾಗಿ ಬೇರಿನಿಂದ ಮರ ಬೇರ್ಪಟ್ಟ ಹಾಗೆ ನೀರಿನಿಂದ ಮೀನು ಬೇರ್ಪಟ್ಟ ಹಾಗೆ ಪಾಪ ಮಾಡಿದಾಗ ಮನುಷ್ಯನು ದೇವರಿಂದ ದೂರ ಆದನು. And mankind becomes sinner. Sin is the reason of all the curses. ಮನುಷ್ಯನು ಪಾಪಿಯಾದನು. ಪಾಪವು ಎಲ್ಲ ಶಾಪಗಳಿಗೆ ಕಾರಣವಾಯಿತು. If there is no sin, there is no curses. ಒಂದು ವೇಳೆ ಪಾಪ ಇಲ್ಲದೆ ಹೋಗಿದ್ದರೆ ಶಾಪಗಳು ಬರಲಿಕ್ಕೆ ಅವಕಾಶವಿಲ್ಲ. If there is no sin, there is no problem. ಒಂದು ವೇಳೆ ಪಾಪ ಇಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. So before the original sin, there was no problem between God and mankind. ಮೂಲ ಪಾಪಕ್ಕಿಂತ ಮುಂಚಿತವಾಗಿ ಮನುಷ್ಯರಿಗೂ ದೇವರಿಗೂ ಯಾವ ಸಮಸ್ಯೆ ಇರಲಿಲ್ಲ. So because of the original sin, now Satan become our king. Mankind. ಯಾವಾಗ ಪಾಪ ಪ್ರಾರಂಭ ಆಯಿತು ಆ ದಿನದಿಂದ ಸೈತಾನನು ಆತನು ಮನುಷ್ಯ ಜನಾಂಗಕ್ಕೆ ಅಧಿಪತಿ ಆದನು. So there is no one who doesn't have a spiritual problem. ಯಾವ ಒಬ್ಬ ವ್ಯಕ್ತಿಗೂ ಆತ್ಮಿಕವಾದ ಸಮಸ್ಯೆ ಮೊದಲು ಇರಲಿಲ್ಲ. Satan is working. That's why there is so many spiritual problems, mental problems, and the disease. A lot of incurable disease. A lot of things happen in the world. ಯಾವಾಗ ಸೈತಾನನು ಕ್ರಿಯಾಶೀಲನಾದನೋ ಆ ದಿನದಿಂದ ಅನೇಕ ಸಮಸ್ಯೆಗಳು, ಅದು ಕಾಯಿಲೆಗಳಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಅಥವಾ ಯಾವುದೇ ತರವಾಗಿರ್ತಕ್ಕಂಥ ಗುಣವಾಗದಂತ ಕಾಯಿಲೆಗಳಾಗ್ಬೋದು ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡಿದವು. Killing people, committing suicide, and drug and alcoholic, everything come from Satan. ಈಗ ಅಲ್ಲಲ್ಲಿ ನಿಮ್ಗೆ ನೋಡಬೇಕು, ಎಲ್ಲ ಹತ್ಯೆಗಳಾಗುವಂಥದ್ದು, ಜನರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಮತ್ತೆ ಸಮುದಾಯ ಗಲಾಟೆಗಳು, ಜಗಳಗಳು, ಕಾದಾಟಗಳು, ಇವೆಲ್ಲವೂ ಸಹ ಅದು ಸೈತಾನನ ಮೂಲಕವಾಗಿ ಬಂದಂತವುಗಳು. So because of these three things, mankind has no choice to be cursed. ಅಂದ್ರೆ ಈ ಮೂರು ಕಾರ್ಯಗಳ ನಿಮಿತ್ತ ಮನುಷ್ಯನು ಶಾಪಗ್ರಸ್ತನಾಗಿ ಮಾರ್ಪಟ್ಟನು. So we say these three are three fundamental problems. The separation and sin and Satan is the fundamental problem of mankind. ನೋಡಿ, ಒಬ್ಬ ಮನುಷ್ಯನ ಮೂಲ ಸಮಸ್ಯೆಗಳು, ಒಂದು ಮೂಲ ಸೈದ್ಧಾಂತಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಒಂದು ಬೇರ್ಪಡಿಸುವಿಕೆ, ಎರಡು ಪಾಪ, ಮೂರು ಸೈತಾನನು. So because of these three fundamental problems, mankind become like this. ನೋಡಿ, ಈ ಮೂರು ಒಂದು ಸೈದ್ಧಾಂತಿಕ ಸಮಸ್ಯೆಗಳ ಮೂಲಕ ಮನುಷ್ಯನು ಈ ಎಲ್ಲಾ ಸಮಸ್ಯೆಗಳಿಗೆ ಆತನು ಒಳಪಡಿಸ್ಕೊಂಡು, ಆತನಿಗೆ ಇಷ್ಟೆಲ್ಲಾ ಸಮಸ್ಯೆಗಳು ಬಂತ ಒಂದು ಲಿಸ್ಟ್ ಇದೆ ನೋಡಿ, ಅಲ್ಲಿ ಅಷ್ಟು ಸಮಸ್ಯೆಗಳು ಮನುಷ್ಯನಿಗೆ ಬಂದವು. The state of mankind who has separated from God. ದೇವರಿಂದ ಬೇರ್ಪಟ್ಟ ಒಬ್ಬ ಮನುಷ್ಯನ ಪರಿಸ್ಥಿತಿ ಹೇಗಿರ್ತದೆ ಎಂಬುದಾಗಿ 1, 2, 3 ಕೆಲ ಅಂಶಗಳನ್ನ ಅಲ್ಲಿ ನಾವು ಗಮನಿಸ್ತೇವೆ. From the time separated from God, all mankind become children of devil. ಯಾವಾಗ ದೇವರಿಂದ ಒಬ್ಬ ಮನುಷ್ಯನು ಪಾಪದ ನಿಮಿತ್ತ ಬೇರ್ಪಟ್ಟನು ಆ ದಿನದಿಂದ ಆತನು ಸೈತಾನನಿಗೆ ಮನುಷ್ಯರು ಅವರು ಸೈತಾನ ಮಕ್ಕಳಾದರು. Representative verses is John 8:44. ಇದನ್ನ ನಾವು ಯೋಹಾನ 8:44 ಓದ್ತೇವೆ. So mankind who was separated from God is dead spiritually, and they are under the control of Satan.
ಎಲ್ಲಾ ಮನುಷ್ಯರು ದೇವರಿಂದ ಬೇರ್ಪಟ್ಟಂತವರು, ಆತ್ಮಿಕವಾಗಿ ಸತ್ತಂತವರು, ಜೊತೆಗೆ ಅವರು ಸೈತಾನನ ಒಂದು ನಿಯಂತ್ರಣಕ್ಕೆ ಒಳಪಟ್ಟಂತವರು ಎಂಬುದಾಗಿ. So they become the children of devil. ಅವರು ಸೈತಾನನ ಮಕ್ಕಳಾದರು. ಇದು ಮೊದಲನೇ ಅಂಶ. The second is idol worship. ಎರಡನೇದಾಗಿ ವಿಗ್ರಹಾರಾಧನೆ ಆರಂಭ ಆಯ್ತು. For children of devil to worship idol is so natural. ನೋಡಿ, ಈಗ ಸೈತಾನನ ಮಕ್ಕಳು ಅಂದ ಮೇಲೆ ಆ ಸೈತಾನನಿಗೆ ಸಂಬಂಧಪಟ್ಟ ವಿಗ್ರಹಗಳನ್ನ ಆರಾಧಿಸುವಂತದ್ದು ಅದು ಒಂದು ಸ್ವಾಭಾವಿಕವಾದಂತ ಕಾರ್ಯ. In India, there is a lot of religion, so many people go to the temple and worship idol because they are children of devil. ಭಾರತ ದೇಶದಲ್ಲಿ ನಾವು ನೋಡುವಾಗೆ ಎಲ್ಲಾ ಕಡೆ ವಿಭಿನ್ನವಾದಂತ ವಿಗ್ರಹಗಳನ್ನ ಆರಾಧನೆ ಮಾಡ್ತಾರೆ. ವಿಗ್ರಹಾರಾಧನೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಕಾರಣ ಅವರು ಸೈತಾನನ ಮಕ್ಕಳಾದದ್ರಿಂದ ವಿಗ್ರಹಾರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. The representative verses is these three: Exodus 20:3-5, 1 Corinthians 10:20, and Corinthians 3:5. ಅದಕ್ಕೆ ಆಧಾರ ವಚನಗಳನ್ನ ನಾವು ವಿಮೋಚನೆ ಕಂಡ 20ನೇ ಅಧ್ಯಾಯ 3-5 ವಚನಗಳು, ಮತ್ತೆ ಮೊದಲನೇ ಕೊರಿಂಥ 10ನೇ ಅಧ್ಯಾಯ ಅದರ 20ನೇ ವಚನ, ಮತ್ತೆ ಕೊಲೆಸಿದವರಿಗೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸಬಹುದು. So if you read these are the representative verses, and then you can understand about this message more. ಅಂದ್ರೆ ನಾವು ಮಾತಾಡುವಂತ ಈ ಅಂಶವನ್ನ ಇನ್ನೂ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ತಿಳಿಸುತ್ತಿರುವ ಈ ಆಧಾರ ವಚನಗಳನ್ನ ನೀವು ಒಮ್ಮೆ ಓದಬೇಕು. So as a result, people are falling under superstition and idolatry, exorcisms, and fortune telling, but they cannot find the happiness. ಇದರ ಪ್ರತಿಫಲ, ಒಂದು ಫಲಿತಾಂಶ ಏನಂದ್ರೆ ಜನರು ವಿಗ್ರಹಾರಾಧನೆ ಮಾಡ್ಲಿಕ್ಕೆ, ಮೂಢನಂಬಿಕೆಗಳನ್ನ ಅವರು ಅನುಸರಿಸಲಿಕ್ಕೆ, ಮತ್ತೆ ಅವರ ಪೂರ್ವಿಕರನ್ನ ಪಿತೃಗಳ ಆರಾಧನೆ ಮಾಡುವಂತದನ್ನ, ಹೀಗೆ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಅದರ ಮೂಲಕ ಯಾವ ಸಂತೋಷವನ್ನು ಕೂಡ ಅವರು ಹೊಂದಲಿಕ್ಕೆ ಸಾಧ್ಯ ಆಗ್ಲಿಲ್ಲ. Because they were worshiping Satan. ಕಾರಣ ಅವರು ಸೈತಾನನನ್ನ ಆರಾಧಿಸ್ತಾ ಇದ್ರು. So if they go to the fortune tellers more and more, and it will get worse and worse. ಒಂದ್ ವೇಳೆ ಇದನ್ನ ಅವ್ರು ಹೆಚ್ಚು ಮಾಡಿದಷ್ಟು ಇನ್ನೂ ಅವರು ನಾಶನಕ್ಕೆ ಹೋಗ್ತಾರೆ ಹೊರತುನು ಅವರಿಗೆ ನಿಜವಾದ ಸಂತೋಷ ಸಿಗುವುದಿಲ್ಲ. And they are bound by fate and destiny and cannot even do what they wanted to do. ಅವರು ಈ ಹಣೆಬರ ಮತ್ತೆ ಅವರ ಒಂದು ಮುಕ್ತಿ ಇಂಥ ವಿಚಾರಗಳಲ್ಲಿ ತಮ್ಮನ್ನ ತಾವು ಬಂಧಿಸಲ್ಪಟ್ಟವರಾಗಿರ್ತಾರೆ. ಮತ್ತೆ ವಿಧಿಗಳನ್ನ, ನನ್ನ ವಿಧಿ ಹೀಗಿದೆ, ಇಂಥವುಗಳ ಮೇಲೆ ಹೆಚ್ಚು ನಂಬಿಕೆ ಇಡೋದ್ರಿಂದ ಅವರು ತಮ್ಮನ್ನ ತಾವು ಸಹಾಯ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. Believing in Christ is destroying faith and getting out of the faith, and that's destiny. ಅಂದ್ರೆ ಯೇಸು ಸ್ವಾಮಿಯನ್ನ ನಾವು ನಂಬುವಂಥದ್ದು ನಮ್ಮ ವಿಧಿ ಅಥವಾ ನಮ್ಮ ಏನಂತೀವಿ ಮುಕ್ತಿ, ಇಂಥ ಎಲ್ಲ ಮೂಢನಂಬಿಕೆಗಳಿಂದ ಹೊರಬಂದು ನಾವು ಸತ್ಯ ಜ್ಞಾನಕ್ಕೆ ಬರುವಂಥದ್ದು. But they are the children of devil. That's why they have no choice. They are bound by faith and destiny. ಆದರೆ ಅವರು ಸೈತಾನನಿಗೆ ದಾಸರಾಗಿ ಮಕ್ಕಳಾಗಿ ಜೀವಿಸಿದ್ದರಿಂದ ಅದರಿಂದ ಹೊರಬರಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಆ ಮೂಢನಂಬಿಕೆಗಳು, ಆಚಾರ ವಿಚಾರ, ವಿಧಿವಿಧಾನಗಳಿಗೆ ಅವರು ಕಟ್ಟಲ್ಪಟ್ಟು ಜೀವಿಸ್ತಾ ಇದ್ದಾರೆ. And the third stage is mental suffering. ಮೂರನೇದಾಗಿ ಮಾನಸಿಕವಾದ ಸಮಸ್ಯೆಗಳು. If they continue to worship idol, they have no choice to have a mental suffering. ನೋಡಿ, ಅವರು ವಿಗ್ರಹಾರಾಧನೆ ಮಾಡುತ್ತಾ ಇರುವಾಗ ಅವರಿಗೆ ಬೇರೆ ಆಯ್ಕೆ ಇಲ್ಲ, ಮಾನಸಿಕವಾದ ಸಮಸ್ಯೆಗಳನ್ನ ಹಾದು ಹೋಗ್ಲೇಬೇಕಾಗ್ತದೆ. Representative verses Matthew 11:28 and Ephesians 2:3. ಅದಕ್ಕೆ ಆಧಾರ ವಚನ ಮತ್ತಾಯನ ಬರೆಸುವಾರ್ತೆ 11:28, ಎಫೆಸದವರಿಗೆ 2ನೇ ಅಧ್ಯಾಯ 3ನೇ ವಚನವನ್ನ ನಾವು ಓದುವಾಗ ಅರ್ಥ ಆಗುತ್ತೆ. They are caught up by the anxiety and complaints and emptiness and mental illness, depressions, and other such things, because they are worshiping idol, because they are worshiping Satan. ಅವರು ವಿಗ್ರಹಾರಾಧನೆ ಮಾಡೋದ್ರಿಂದ ಅಥವಾ ಸೈತಾನನ ಆರಾಧನೆ ಮಾಡೋದ್ರಿಂದ ಅವರು ಭಯದಲ್ಲಿಯೂ, ಅನೇಕವಾದಂತ ಸಮಸ್ಯೆಗಳಲ್ಲಿಯೂ, ಒಂದು ಬರಿದಾದಂತ ಜೀವನದಲ್ಲಿಯೂ, ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳಲ್ಲಿಯೂ
ಮತ್ತೆ ಈ ಒಂದು ನಿರಾಶೆ ಅಥವಾ ಜಿಗುಪ್ಸೆಗ ಈ ಸಮಸ್ಯೆಗಳಿಂದ ಬಾಧೆ ಪಡ್ತಾ ಇದ್ದಾರೆ. They continue to perish even though they may come from a good background, high level of knowledge, and even money. ಅವ್ರಿಗೆ ಎಷ್ಟೇ ದುಡ್ಡಿದ್ರು, ಒಳ್ಳೆ ಮನೆತನದಿಂದ ಬಂದಿದ್ರು, ಒಳ್ಳೆ ಉನ್ನತವಾದ ಸ್ಥಾನಮಾನ ಇದ್ರೂ ಕೂಡ ಈ ರೀತಿಯಾದ ಜೀವನ ಶೈಲಿ ಇರುವುದಾದ್ರೆ ಹಂತವಾಗಿ ತಮ್ಮನ್ನ ತಾವು ನಾಶಪಡಿಸಿಕೊಳ್ತಾ ಇರ್ತಾರೆ. A good background and high level of knowledge and a lot of money has no power against the Satan. ಅವರ ಕುಟುಂಬದ ಉತ್ತಮವಾದಂತ ಒಂದು ಹಿನ್ನೆಲೆ ಅಥವಾ ಉನ್ನತವಾದ ಸ್ಥಾನಮಾನ, ಜ್ಞಾನ ಅಥವಾ ಹಣ ಅವರನ್ನ ಈ ಒಂದು ನಾಶನದಿಂದ ಅಪಾಯದಿಂದ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. So only the power against the Satan can be is Christ. ಈ ಸೈತಾನನ ಶಕ್ತಿಗಳನ್ನ ನಾಶ ಮಾಡುವಂತ ಏಕೈಕ ಒಂದು ಪರಿಹಾರ ಅದು ಯೇಸು ಕ್ರಿಸ್ತನ ಮಾತ್ರವೇ. And the fourth state of non-believer is physical suffering. ನಾಲ್ಕನೇದಾಗಿ ಪಾಪ ಮಾಡಿದಾಗ ಮನುಷ್ಯನ ಪರಿಸ್ಥಿತಿ ಹೇಗಿರ್ತದಂದ್ರೆ ಶಾರೀರಿಕವಾದಂತ ಸಮಸ್ಯೆಗಳು ಅಥವಾ ಕಾಯಿಲೆಗಳು. If they have a mental suffering, it is so natural to have a physical suffering. ಒಂದು ವೇಳೆ ಅವರಿಗೆ ಮಾನಸಿಕವಾದ ಸಮಸ್ಯೆಗಳಿದ್ದರೆ ಸ್ವಾಭಾವಿಕವಾಗಿ ಶಾರೀರಿಕವಾದ ಸಮಸ್ಯೆಗಳು ಕೂಡ ಬಂದೇ ಬರ್ತವೆ. The representative verse is Acts 8:4-8. ಅದಕ್ಕೆ ಆಧಾರ ವಚನ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ರಿಂದ 6 ವಚನ, 4ರಿಂದ 8 ವಚನಗಳವರೆಗೂ. They suffer from incurable diseases, nightmares at night, and the diseases that cannot be diagnosed. ಅಂದ್ರೆ ಗುಣವಾಗದಂತ ಕಾಯಿಲೆಗಳು ಅಥವಾ ರಾತ್ರಿ ಜಾವದಲ್ಲೇ ಬರುವಂತ ಕೆಲ ಕೆಟ್ಟ ದುಸ್ವಪ್ನಗಳು, ಶಾರೀರಿಕವಾಗಿ ಇನ್ನು ಅನೇಕ ವಿಧವಾದ ಅಸ್ವಸ್ಥತೆ ಕಾಯಿಲೆಗಳು, ಅವರು ಕಂಡಿಡಲಿಕ್ಕೆ ಆಗದೇ ಇರ್ತಕ್ಕಂಥ ಕೆಲ ಶಾರೀರಿಕವಾದ ಕಾಯಿಲೆಗಳು ಅವರನ್ನ ಕಾಡ್ತಾ ಇರ್ತವೆ. But the reason they become like this is only one: they are worshiping idol, and that they are worshiping Satan, and they are children of devil. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ಅವರು ಸೈತಾನನನ್ನು ಆರಾಧಿಸ್ತಾ ಇದ್ದಾರೆ, ವಿಗ್ರಹಗಳನ್ನ ಆರಾಧಿಸ್ತಾ ಇದ್ದಾರೆ, ಅವರು ಸೈತಾನನಿಗೆ ಮಕ್ಕಳಾಗಿದ್ದಾರೆ ಆ ಉದ್ದೇಶಕ್ಕೋಸ್ಕರ. This is what the Bible is teaching, right? ಪ್ರಿಯ ಸ್ನೇಹಿತರೆ, ಇದುವೇ ಸತ್ಯವೇದ ನಮಗೆ ತಿಳಿಸುವಂತದಾಗಿದೆ. The fifth state of non-believer is death and judgment of hell. ಮತ್ತೆ 5ನೇ ಅಂಶ ಅಂದ್ರೆ ಮರಣ ಮತ್ತೆ ನರಕದ ನ್ಯಾಯ ತೀರ್ಪು ಎಂಬುದಾಗಿ. Representative, the verse is Hebrew 9:27. ಅದಕ್ಕೆ ಆಧಾರ ವಚನ ಇಬ್ರಿಯ 9:27ನೇ ವಚನ. Denying God, they just live in their present reality, but in the end, they die and must face eternal judgment in hell. ದೇವರನ್ನ ವಿರೋಧಿಸುವಂತವರು ಅಥವಾ ಅಲ್ಲಗಲಿಯುವಂತವರು ಅವರು ಪ್ರಸ್ತುತ ಉತ್ತಮವಾದ ಜೀವಿತವನ್ನ ಜೀವಿಸ್ತಾ ಇರಬಹುದು, ಆದರೆ ಅಂತ್ಯದಲ್ಲಿ ಅವರು ದೇವರ ನ್ಯಾಯಸ್ಥಾನದ ಮುಂದೆ ನಿತ್ಯತ್ವದ ಒಂದು ನ್ಯಾಯ ವಿಚಾರಣೆಗಾಗಿ ದೇವರ ಮುಂದೆ ನಿಂತುಕೊಳ್ಬೇಕು. So many people in India are living like this. They don't know they become the children of devil. They don't know worshiping idol. So that's why they are a lot of suffering, but finally they die, they go to hell. ನೋಡಿ, ಭಾರತ ದೇಶದಲ್ಲಿ ಅನೇಕ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಕಾರಣ ಅವರಿಗೆ ಅವರು ಸೈತಾನನ ಮಕ್ಕಳು ಅನ್ನುವ ಸತ್ಯ ಗೊತ್ತಿಲ್ಲ, ವಿಗ್ರಹಾರಾಧನೆಯ ಮಹತ್ವ ಅವರಿಗೆ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಮಾನಸಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳ ಜೊತೆಗೆ ಅವರು ಕಡೆಗೆ ದೇವರ ನ್ಯಾಯ ತೀರ್ಪಾಗಿರ್ತಕ್ಕಂಥ ಒಂದು ನರಕವನ್ನು ಕೂಡ ಹೊಂದಿಕೊಳ್ತಾರೆ. And the sixth state is a spiritual inheritance. ಆತ್ಮಿಕ ಬಾಧ್ಯತೆ 6ನೇ ಅಂಶ, ಆತ್ಮಿಕವಾದಂತ ಬಾಧ್ಯತೆ. Even though they die and they go to hell, it is not the end. Ultimately, all the problems are passed on to the next generation. ನೋಡಿ, ಆತ್ಮಿಕವಾಗಿರ್ತಕ್ಕಂಥ ಒಂದು ಇನ್ಹೆರಿಟೆನ್ಸ್ ಅಂದ್ರೆ ಆತ್ಮಿಕವಾಗಿರ್ತಕ್ಕಂಥ ಈ ಒಂದು ಸ್ವಾಸ್ಥ್ಯ ಎಂಬುದಾಗಿ ಅವರು ಸಾಯ್ತಾರೆ, ಆದರೆ ಅವರು ಸತ್ತು ಅವ್ರ ನರಕಕ್ಕೆ ಹೋಗ್ತಾರೆ. ಆದ್ರೆ ಅವರ ಮಾಡಿದ ಪಾಪದ ನಿಮಿತ್ತ ಅವರ ಮುಂದಿನ ಒಂದು ಸಂತತಿಗೂ ಕೂಡ ಆ ಪಾಪ ಹಾಗೆ ಮುಂದುವರಿಕೊಂಡು ಹೋಗ್ತದೆ. So, oh my God. Sorry about that.
So if you try to evangelize with this paper, teaching by this paper, you're going to meet a lot of cases of spiritual inheritance. ಅಂದ್ರೆ ಈ ರೀತಿಯಾದಂತ ಈ ಪುಟವನ್ನ ಆಧಾರ ಮಾಡಿಕೊಂಡು ನೀವು ಸುವಾರ್ತೆಯನ್ನು ಸಾರುವಾಗ, ರಕ್ಷಣೆಯ ಒಂದು ಸಂದೇಶವನ್ನು ನೀವು ಸಾರುವಾಗ, ಈ ಆತ್ಮಿಕವಾಗಿರ್ತಕ್ಕಂಥ ಬಾಧ್ಯತೆ ಇರ್ತಕ್ಕಂಥವ್ರು, ಆತ್ಮಿಕವಾಗಿ ಸ್ವಾಸ್ಥ್ಯಕ್ಕೆ ಒಳಗಾದಂತ ಅನೇಕ ಜನರನ್ನ ನೀವು ಕಾಣ್ತೀರಾ. So you're gonna see the father's problem inherited to the next generation, son and daughters. ನೀವೆಲ್ಲ ಇದನ್ನ ಗಮನಿಸಿರ್ಬೋದು ನಿಮ್ಮ ಪ್ರಾಂತ್ಯದ ಸೇವೆಯಲ್ಲಿ. ಅವರ ತಂದೆ ತಾಯಿಗಳ ಕಾರ್ಯ ಅಥವಾ ಪಾಪಗಳ ಒಂದು ಪ್ರತಿಫಲ ಮಕ್ಕಳು ಅನುಭವಿಸ್ತಾ ಇರ್ತಾರೆ. ಆ ಮಕ್ಕಳ ಒಂದು ಪಾಪಗಳು ಮತ್ತು ಇನ್ನೊಂದು ಸಂತತಿಯವರು ಅವ್ರು ಅನುಭವಿಸ್ತಾ ಇರ್ತಾರೆ. So this is 1, 2, 3, 4, 5, 6 is the state of non-believer. ಅಂದ್ರೆ ಯೇಸು ಸ್ವಾಮಿ ನಂಬದೇ ಇರ್ತಕ್ಕಂಥವ್ರು, ಪಾಪ ಮಾಡಿದಂತ ವ್ಯಕ್ತಿಯ ಜೀವನ ಪರಿಸ್ಥಿತಿ ಹೇಗಿರ್ತದೆ ಅನ್ನೋದಕ್ಕೆ 1, 2, 3, 4, 5 ಈ 6 ಅಂಶಗಳನ್ನ ನಾವು ಗಮನಿಸಿದ್ದೇವೆ. So people has a lot of suffering. That's why they want to resolve that by any way. ಅನೇಕ ಸಮಸ್ಯೆಗಳನ್ನ ಜನರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮನುಷ್ಯ ಹೇಗಾದ್ರೂ ಮಾಡಿ ಸಮಸ್ಯೆಯಿಂದ ಹೊರಬರಲಿಕ್ಕಾಗಿ ತನ್ನದೇ ಆದ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. So the number 4 is the efforts of the human. They try to do something to get out of these curses. ಈ ಶಾಪಗಳಿಂದ ಸಮಸ್ಯೆಗಳಿಂದ ಹೇಗಾದ್ರೂ ಹೊರಬರಬೇಕೆಂಬುದಾಗಿ ಮನುಷ್ಯ ತನ್ನದೇ ಆದಂತ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. So man tries to meet God with religions and good works and the philosophies. ಅಂದ್ರೆ ಮನುಷ್ಯನು ಹೇಗಾದ್ರೂ ದೇವರನ್ನ ಮೆಚ್ಚಿಸಬೇಕು, ದೇವರನ್ನ ಸಂಧಿಸಬೇಕೆಂಬುದಾಗಿ ಧಾರ್ಮಿಕವಾದ ಕಾರ್ಯಗಳನ್ನ ಮಾಡ್ತಾನೆ, ಒಳ್ಳೆ ಕಾರ್ಯಗಳನ್ನ ಮಾಡ್ತಾನೆ. ಕೆಲ ಒಂದು ತತ್ವ ವಿಚಾರಗಳ ಆಧಾರದ ಕಾರ್ಯಗಳನ್ನು ಕೂಡ ಫಿಲಾಸಫಿ ಆ ಕಾರ್ಯಗಳನ್ನು ಕೂಡ ಆತನ ಮಾಡ್ತಾ ಇರ್ತಾನೆ. However, they cannot resolve the fundamental problems of mankind with such effort. ಆದ್ರೆ ಈ ರೀತಿ ತನ್ನ ಮನುಷ್ಯ ಪ್ರಯತ್ನದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಒಂದು ಮೂಲ ಸಮಸ್ಯೆಯಿಂದ ಮನುಷ್ಯನು ತಾನಾಗೆ ತಾನು ಹೊರಬರಲಿಕ್ಕೆ ಸಾಧ್ಯವಿಲ್ಲ. Fundamental problem is these 3: separation, sin, and Satan. ಈ ಫಂಡಮೆಂಟಲ್ ಅಂದ್ರೆ ಮೂಲ ಸಮಸ್ಯೆಗಳು ಅಂದ್ರೆ ಒಂದು ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನ. ಇದರಿಂದ ಮನುಷ್ಯ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. This is not something mankind can resolve by their efforts. ಈ 3 ವಿಷಯಗಳನ್ನ ಮನುಷ್ಯನು ತನ್ನ ಸ್ವಂತ ಪ್ರಯತ್ನದಿಂದ So these 3 things come from the original sin, the original man made. ಇವೆಲ್ಲ ಮನುಷ್ಯನು ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳು. Nothing can resolve these 3 problems in the world. ಒಬ್ಬ ಮನುಷ್ಯನು ಅಂದ್ರೆ ಈ ಲೋಕದಲ್ಲಿ ಯಾರು ಕೂಡ ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ತಮ್ಮ ಪ್ರಯತ್ನಗಳಿಂದ ಸಾಧ್ಯ ಆಗೋದಿಲ್ಲ. But they try to resolve these 3 fundamental problems by religion and philosophy and good works. ಆದ್ರೆ ಮನುಷ್ಯನು ಎಲ್ಲಾ ಸಮಸ್ಯೆಯಿಂದ ಹೇಗಾದ್ರೂ ಹೊರಬರಬೇಕೆಂಬುದಾಗಿ 3 ವಿಧವಾದ ರೀತಿಯಲ್ಲಿ ಪ್ರಯಾಸ ಪಡ್ತಾನೆ, ಅಂತ ಪ್ರಯತ್ನ ಪಡ್ತಾನೆ. ಒಂದು ಧಾರ್ಮಿಕವಾಗಿ, ಎರಡನೇದಾಗಿ ಅವನ ತತ್ವ ವಿಚಾರಗಳನ್ನ ಇವನ್ನ ಅನುಸರಿಸೋದ್ರ ಮೂಲಕವಾಗಿ, ಮೂರನೇದಾಗಿ ಒಳ್ಳೆ ಕಾರ್ಯಗಳು ಅಂದ್ರೆ ದಾನ ಧರ್ಮ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ. So if you read these representative 3 verses, and then you can understand this part more. ಅಂದ್ರೆ ಇದನ್ನ ನೀವು ಪೂರ್ತಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಒಂದು ವಾಕ್ಯಗಳೇನು ಬರೆಯಲ್ಪಟ್ಟಿದೆ, ಅಪೊಸ್ತಲ ಕೃತ್ಯಗಳು 4:12 ಮತ್ತು ಕೊಲೊಸ್ಸೆ 2:8 ಮತ್ತೆ ಯೆಶಾಯ 64:5 ಇದನ್ನ ಓದುವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. So the number 5 is the only solution, Jesus Christ. ಇದರ 5ನೇ ಅಂಶ ಏನಂದ್ರೆ ಈ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಒಂದೇ ಒಂದು ಪರಿಹಾರ, ಯೇಸು ಕ್ರಿಸ್ತನಾಗಿದ್ದಾನೆ. So when the original sin happened to Adam, God gave him the answer to overcome the original sin. That is Genesis chapter 3 verse 15. ನೋಡಿ, ಯಾವಾಗ ಈ ಮೂಲ ಸಮಸ್ಯೆ ಪಾಪ ಪ್ರವೇಶ ಆಯ್ತೋ, ಆ ಮೂಲ ಪಾಪದಿಂದ ಹೊರಬರಲಿಕ್ಕೆ ಪರಿಹಾರವಾಗಿ ದೇವರ ಆದಿಯಲ್ಲಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಓದ್ಕೊಳ್ತೇವೆ. So it said, I will put enmity between you and the woman, and between your offspring and hers. He will crush your head, and you will strike his heel. ವಾಕ್ಯ ಹೀಗೆ ಹೇಳ್ತಿದೆ,
ಸೊ ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನ ಕಚ್ಚುವಿ. This was the perfect answer for Abraham of his original sin. ಅಂದ್ರೆ ಇದು ಒಬ್ಬ ಮನುಷ್ಯನ ಪಾಪದಿಂದ ಹೊರಬರಲಿಕ್ಕೆ ಕರ್ತನು ಕೊಡುವಂತ ಒಂದು ಪರಿಪೂರ್ಣವಾದಂತ ಒಂದು ಪರಿಹಾರವಾಗಿದೆ. So this can you say the make a mute? ಮಾಡಿ, ಬಟ್ ಯಾರೋ ಒಬ್ರು ಮ್ಯೂಟ್ ಮಾಡಿಲ್ಲ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ ಸುರೇಶಯ್ಯ, ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ವಾಯ್ಸ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಓಕೆ ಪಾಸ್ಟರ್, ಪ್ಲೀಸ್ ಕಂಟಿನ್ಯೂ. ಜೋಸಫ್ ಜಾನಯ್ಯ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಜೋಸಫ್ ಜಾನಯ್ಯ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಅಡ್ಮಿನ್ ಅವ್ರನ್ನ ಸ್ವಲ್ಪ ಮ್ಯೂಟ್ ಮಾಡಿ. Oh my ಓಕೆ, God. ಸ್ಟಾರ್ಟ್. ಎಸ್ ಪಾಸ್ಟರ್, ಪ್ಲೀಸ್ ಕಂಟಿನ್ಯೂ. Okay. So here, this sentence, I is God. ಹಲೋ, ಎಸ್ ಪಾಸ್ಟರ್. Can you hear me? ಯಾ ಪ್ಲೀಸ್ ಕ್ಯಾರಿ ಆನ್. Yeah, I is God. ಇಲ್ಲಿ ಐ ಅಂದ್ರೆ ದೇವರು ಎಂಬುದಾಗಿ. And God said, I will put enmity. Enmity is the Satan. ನೋಡಿ, ನಿನಗೂ ಈ ಸ್ತ್ರೀಗೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ. ಅಗೆತನ ಅಂದ್ರೆ ದೇವ್ರು ಹೇಳ್ತಿದ್ದಾರೆ, ಬಟ್ ನಿಮ್ಮಿಬ್ಬರ ನಾನು ಒಬ್ಬರು ನಿಡ್ತಾ ಇದ್ದೇನೆ. ಅಗೆತನ ಅಂದ್ರೆ ಸೈತಾನನು ಎಂಬುದಾಗಿ. Enmity means making enemy between you and the woman. You are Satan. The woman is the Eve. ಅಂದ್ರೆ ಈಗ ನೀನು ಮತ್ತೆ ಸಹೋದರಿ ಅಂದ್ರೆ ಅವಳು, ನಿಮ್ಮಿಬ್ಬರ ನಡುವೆ ಅಗೆತನವನ್ನ ನಾನು ತರ್ತೇನೆ. ಅಗೆತನ ಅಂದ್ರೆ ಸೈತಾನನು. And not only that, between your offspring, Satan's offspring, and her offspring. ಅಂದ್ರೆ ಬರೀ ನಿಮ್ಮ ವಿಷಯದಲ್ಲ, ನಿಮ್ಮ ಸಂತಾನ ಮತ್ತೆ ಈಕೆ ಸಂತಾನದ ಮಧ್ಯದಲ್ಲಿ ಕೂಡ ಈ ಅಗೆತನವನ್ನ ನಾನು ತರ್ತೇನೆ. Your offspring, the Satan's offspring, is the people who don't believe in Christ. ಅಂದ್ರೆ ಇದರ ಅರ್ಥ ಏನಂದ್ರೆ, ಯಾರು ಯೇಸು ಸ್ವಾಮಿನನ್ನು ಅಂಗೀಕಾರ ಮಾಡಿಕೊಳ್ಳಲ್ವೋ ಅವರು ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳದೆ ಇರ್ತಕ್ಕಂಥ ಪಾಪದಲ್ಲಿ ಇರ್ತಕ್ಕಂಥವ್ರು ಒಂದು ಗುಂಪು. So her offspring, hers means her offspring is the Christ. ಅಂದ್ರೆ ಈ ಸರ್ಪದ ಈ ಸಂತತಿ ಇದೆಯಲ್ಲ, ಅದು ಅವಿಶ್ವಾಸಿಗಳಿಗೆ ಹೋಲಿಕೆ, ಪಾಪಿಗಳಿಗೆ. ಆದ್ರೆ ಈ ಅವಳ ಒಂದು ಸಂತತಿ ಅಂತ ನಾವೇನು ಕರಿತೀವಲ್ಲ, ಆ ಸಂತತಿ ಯೇಸು ಕ್ರಿಸ್ತನಿಗೆ ಹೋಲಿಕೆ. So her offspring is the offspring of woman, right? And then it means the offspring of woman, it means Jesus has come to the world only through woman. ಅಂದ್ರೆ ಆಕೆಯ ಸಂತಾನ, ಆಕೆ ಮೂಲಕ ಬರುವ ಸಂತಾನ ಅಂದ್ರೆ ಆಕೆ ಗರ್ಭದಿಂದ ಒಂದು ಮಗು ಬರಬೇಕು. ಆ ಉದ್ದೇಶಕ್ಕಾಗಿ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ಸ್ತ್ರೀಯ ಮೂಲಕವಾಗಿ ಬರಬೇಕಾಯ್ತು. All mankind come to the world between man and woman, right? ನೋಡಿ, ಮನುಷ್ಯನು ಈ ಲೋಕದಲ್ಲಿ ಎಲ್ಲಾ ಮನುಷ್ಯರು ಸ್ತ್ರೀ ಪುರುಷರ ಇಬ್ಬರ ಸಂಪರ್ಕದಿಂದಲೇ ಹೊರಗಡೆ ಬರ್ತಾರೆ. All mankind needs a father and mother, but Jesus has come only through woman. ಈ ಲೋಕದ ಎಲ್ಲಾ ಮನುಷ್ಯರು ಈ ಲೋಕದಲ್ಲಿ ಜನಿಸಬೇಕಾದ್ರೆ ತಂದೆ ತಾಯಿ ಅವಶ್ಯವಾಗಿದೆ. ಆದ್ರೆ ಯೇಸು ಸ್ವಾಮಿ ಹುಟ್ಟುವಾಗ ಮಾತ್ರ ಬರೀ ಸ್ತ್ರೀ ಮೂಲಕವಾಗಿ ಮಾತ್ರ ಬಂದರು. So only Jesus is the offspring of woman. All the mankind are offspring of man. ಅಂದ್ರೆ ಅಲ್ಲೇನ್ ಅಲ್ಲಿ ಅಂದ್ರೆ ಸ್ತ್ರೀ ಮೂಲಕವಾಗಿ ಬರುವಂತ ಸಂತತಿ ಮಾತ್ರವೇ ಯೇಸು ಕ್ರಿಸ್ತನು, ಆತನ ಪರಿಶುದ್ಧನು. ಮಿಕ್ಕಿದವರೆಲ್ಲ ಪಾಪ ಸ್ವಭಾವದಲ್ಲಿ ಬಂದಂತವರು ಪಾಪಿಗಳು. Because we are using Father's last name as our last name. ಆ ಉದ್ದೇಶಕ್ಕಾಗಿ ನಾವೆಲ್ಲರೂ ನಮ್ಮ ಹೆಸರಿನ ಪಕ್ಕದಲ್ಲಿ ತಂದೆ ಹೆಸರನ್ನ ನಾವು ನಮ್ಮ ಒಂದು ಮನೆ ಹೆಸರಾಗಿ
ಫ್ಯಾಮಿಲಿ ಹೆಸರಾಗಿ ನಾವು ಉಪಯೋಗ ಮಾಡ್ತೇವೆ. The meaning Jesus is the offspring of woman is he's not mankind but God. ಆ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಆತನು ಯಾವ ಮನುಷ್ಯ ಸಂಕಲ್ಪ ಅಥವಾ ಸಂಪರ್ಕದಿಂದ ಹುಟ್ಟಿಲ್ಲ, ಆತನು ದೇವರು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸ್ತ್ರೀಯಿಂದ ಆತನು ಹುಟ್ಟಿದವನು ಎಂಬುದಾಗಿ. And he is the offspring of woman. He is Christ. He will crush your head, Satan's head. ಆತನು ನೋಡಿ ಆ ಒಂದು ಸಂತತಿ ಏನಾಗಿದೆ, ನಾವು ವಾಕ್ಯದೊಳ್ತೇವೆ, ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ ಎಂಬುದಾಗಿ ಸೈತಾನಿಗೆ ಹೇಳ್ತಾ ಇದ್ದಾರೆ. This sentence is the very first sentence of the Bible, which is talking about who Christ is. ಯೇಸು ಸ್ವಾಮಿ ಯಾರು ಎಂಬುದಾಗಿ ನಮಗೆ ಆರಂಭದಲ್ಲೇ ತಿಳಿಸಿಕೊಡುವ ತುಂಬಾ ಪ್ರಾಮುಖ್ಯವಾದ ಮಹತ್ತರವಾದಂತ ದೇವರ ವಾಕ್ಯ ಇದು. 3ನೇ ಅಧ್ಯಾಯ 15ನೇ ವಚನ. It is saying that Christ is the offspring of woman and he has come to crush Satan's head. ನೋಡಿ, ಯೇಸು ಸ್ವಾಮಿ ಆತನು ಈಕೆಯ ಸಂತಾನದ ಸೂಚನೆ ಆಗಿದ್ದಾನೆ. ಆತನು ಈ ಲೋಕದಲ್ಲಿ ಬಂದಿರತಕ್ಕಂಥದ್ದೇ ಸೈತಾನನ ತಲೆಯನ್ನ ಜಜ್ಜುವುದಕ್ಕೋಸ್ಕರ. And you will strike his hair. You is Satan. Satan, you will strike his hair. Jesus here. It means you will hang him on the cross. ನೀನು ಅದರ ಇಮ್ಮಡಿಯನ್ನ ಕಚ್ಚುವೆ ಎಂಬುದಾಗಿ. ನೀನು ಅಂದ್ರೆ ಸರ್ಪ ಅಂದ್ರೆ ಸೈತಾನ. ಅದರ ಅರ್ಥ ಸೈತಾನ ಅವರ ಸಂಗಡಿಗರು ಸೇರಿ ಗುಂಪಾಗಿ ಸೇರಿ ಯೇಸುವನ್ನ ಶಿಲುಬೆಗೆ ಹಾಕ್ತಾರೆ ಎಂಬುದಾಗಿ. But because of that, your head will be crushed. ಆ ಉದ್ದೇಶಕ್ಕೋಸ್ಕರವಾಗಿ ನಿನ್ನ ತಲೆಯು ಅದು ಜಜ್ಜಲ್ಪಡುತ್ತದೆ ಎಂಬುದಾಗಿ. This is the very first gospel, because this is the very first sentence of the Bible which is talking about Christ. ಇದು ಮೊದಲನೆಯ ಸುವಾರ್ತೆಯ ಭಾಗವಾಗಿದೆ. ಮೊದಲನೇ ಸ್ಥಳದಲ್ಲಿ ಯೇಸು ಸ್ವಾಮಿಯ ಒಂದು ರಕ್ಷಣಾ ಮಾರ್ಗದ ಕುರಿತಾಗಿ ತಿಳಿಸುವಂತ ವಾಕ್ಯವಾಗಿದೆ. So God gave this Christ to Adam as the answer of all the problem come from the original sin. ಮೂಲ ಪಾಪದಿಂದ ಮನುಷ್ಯನಿಗೆ ಬಂದ ಎಲ್ಲಾ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಪರಿಹಾರವಾಗಿ ದೇವರು ಈ ಒಂದು ವಾಕ್ಯವನ್ನ ಆತನಿಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾನೆ. So the next sentence is saying that to resolve the fundamental problem that mankind could not possibly solve on their own strengths. ಅಂದ್ರೆ ಎಲ್ಲ ಮೂಲ ಪಾಪದಿಂದ ಒಬ್ಬ ಮನುಷ್ಯನು ತನ್ನಷ್ಟಕ್ಕೆ ತಾನೇ ತನ್ನ ಪ್ರಯಾಸದಿಂದ ಹೊರಬರಲಿಕ್ಕೆ ಆಗದಿರುವಂತ ಮೂಲ ಪಾಪದಿಂದ ಬಿಡಿಸಲಿಕ್ಕಾಗಿ ದೇವರು ಒಂದು ಯೋಜನೆಯನ್ನು ಮಾಡಿದರು ಎಂಬುದಾಗಿ. So God gave us his solution. ದೇವರು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಒಂದು ಪರಿಹಾರವನ್ನು ಸೂಚಿಸಿದರು. Number one solution is to resolving number one fundamental problem, says if he came to this earth as Christ to open the way to meet God. ಅಂದ್ರೆ ದೇವರನ್ನ ಭೇಟಿ ಮಾಡುವುದಕ್ಕೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡಲಿಕ್ಕಾಗಿ ದೇವರು ಬಂದನು ಎಂಬುದಾಗಿ. ಅಂದ್ರೆ ಸಪರೇಷನ್ ಅಂತಿದೆಯಲ್ಲ, ದೂರ ಮಾಡಿದ್ರು ಎಂಬುದಾಗಿ, ಆ ಬೇರ್ಪಡಿಸುವಿಕೆ. ಆದ್ರಿಂದ ಹೊರಗಡೆ ಬರಲಿಕ್ಕಾಗಿ ನಮ್ಮನ್ನ ಆ ಸಮಸ್ಯೆಯಿಂದ ನಮ್ಮನ್ನ ಹೊರಗಡೆ ತೆಗೆದುಕೊಂಡಕ್ಕಾಗಿ ದೇವರೇ ನಮಗೆ ಮಾರ್ಗವಾಗಿ ಬಂದನು. So why we need the way to meet God? We are separated from God. That's why we must live with God, right? ಯೇಸು ಸ್ವಾಮಿ ಲೋಕದಲ್ಲಿ ಮಾರ್ಗವಾಗಿ ಬಂದಿದ್ದಾರೆ ಅಂದ್ರೆ ದೇವರನ್ನ ನಾವು ಸಂಧಿಸುವಂತ ಒಂದು ಮಾರ್ಗ. ಹಾಗಾದ್ರೆ ದೇವರನ್ನ ನಾವು ಯಾಕೆ ಸಂಧಿಸ್ಬೇಕು, ಯಾಕೆ ನಮ್ಗೆ ಮಾರ್ಗ ಬೇಕಂದ್ರೆ ನಮ್ಮ ಪಾಪದ ನಿಮಿತ್ತ ದೇವರಿಂದ ನಾವು ಶಾಶ್ವತವಾಗಿ ದೂರ ಆಗಿದ್ದೇವೆ, ಅದಕ್ಕೋಸ್ಕರ. We are created in the image of God. That's why we must live with God. But we were separated from God because of original sin. So Jesus came to the earth to open the way to meet God. ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟದ್ರಿಂದ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಬೇಕಾಗಿತ್ತು. ಆದರೆ ಪಾಪ ನಮ್ಮಲ್ಲಿ ಪ್ರವೇಶ ಮಾಡೋದ್ರಿಂದ ನಮ್ಮಲ್ಲಿ ಒಂದು ದೊಡ್ಡ ಒಂದು ಬೇರ್ಪಡಿಸುವಿಕೆ ಉಂಟಾಯಿತು ನಮಗೂ ದೇವರಿಗೂ. ಹಾಗಾಗಿ ನಮ್ಮನ್ನ ಮತ್ತೆ ಒಂದು ಮಾಡ್ಲಿಕ್ಕಾಗಿ ಒಂದು ಮಾರ್ಗವನ್ನು ತೆರೆಯುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದರು. And Christ is the one who resolved our sins and curses by dying on the cross. ಎರಡನೇದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಡುವುದರ ಮೂಲಕ ನಮ್ಮೆಲ್ಲಾ ಪಾಪ ದ್ರೋಹಗಳನ್ನ ಶಾಪಗಳನ್ನ ಅಳಿಸಿ ಹಾಕಿದನು.
This is resolving the second fundamental problem, sin. ಎರಡನೇ ಮೂಲ ಸಮಸ್ಯೆ ಪಾಪ, ನಾವೇನ್ ಮಾತಾಡಿದ್ವಲ್ಲ ಆ ಪಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಲಿಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ನಮಗಾಗಿ ರಕ್ತವನ್ನು ಸುರಿಸಿ ನಮ್ಮ ಪಾಪ ಶಾಪಗಳನ್ನು ಅಳಿಸಿ ಹಾಕಿದ್ರು. And the third is he bound the authority of Satan who deceived people and lead them to the destruction and the hell. ಅಂದ್ರೆ ಮೂರನೇದಾಗಿ ಯೇಸು ಸ್ವಾಮಿ ಆತನು ಎಲ್ಲಾ ಸೈತನನ ಅಧಿಕಾರಗಳನ್ನ ಆತನು ಮುರಿದು ಹಾಕಿ ಆತನ ಸಮಸ್ತ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿ ಆತನನ್ನು ನಿತ್ಯ ನರಕಕ್ಕೆ ಆತನು ಕಳಿಸಿದನು. ಇದು ಮೂರನೆಯ ಮೂಲ ಸಮಸ್ಯೆಯಿಂದ ಬಿಡುಗಡೆ ದೇವರು ಕೊಟ್ಟನು. Jesus has come to bind the authority of the Satan to resolve the third fundamental problem. ಸೈತಾನನ ಎಲ್ಲಾ ಶಕ್ತಿಗಳನ್ನ ಅಧಿಕಾರಗಳನ್ನ ಅಳಿಸಿ ಹಾಕುವುದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಆತನು ಬಂದು ಪ್ರಾಣವನ್ನು ಕೊಟ್ಟಿದ್ದಾರೆ. ಅದರ ಅರ್ಥವೇನೆಂದ್ರೆ ಸೈತಾನನ ಮೇಲೆ ಜಯವನ್ನ ಹೊಂದಿಕೊಂಡಿದ್ದಾನೆ ಎಂಬುದಾಗಿ. And his name is Jesus. Jesus is the Christ, the Son of God, who came to the earth as the true prophet. ಯೇಸು ಸ್ವಾಮಿ ಅಂದ್ರೆ ಆತನ ಹೆಸರು ಯೇಸು ಸ್ವಾಮಿ ಅಂದರೆ ಕ್ರಿಸ್ತನು, ದೇವಕುಮಾರನು. ಆತನು ಈ ಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ಉದ್ದೇಶವೇನೆಂದರೆ ಆತನು ನಿಜವಾದಂತ ಪ್ರವಾದಿಯಾಗಿಯೂ ಯಾಜಕನಾಗಿಯೂ ಸೇವೆ ಮಾಡ್ಲಿಕ್ಕಾಗಿ ಬಂದಿದ್ದಾನೆ. As a true prophet, he made the way to meet God, saying, I am the way, right? ಅಂದ್ರೆ ಆತನು ಒಂದು ನಿಜವಾದಂತ ಪ್ರವಾದಿಯಾಗಿ ಈ ಲೋಕದಲ್ಲಿ ಬಂದು ಮನುಷ್ಯರಿಗೆ ದೇವರ ಬಳಿಗೆ ಹೋಗಲಿಕ್ಕಾಗಿ ದಾರಿ ತೋರಿಸ್ತಾನೆ. ಅದಕ್ಕಾಗಿ ಸ್ವಾಮಿ ಹೇಳಿದ್ರು, ನಾನೇ ಮಾರ್ಗ ಎಂಬುದಾಗಿ. And he is the true priest who died on the cross for our sin and curses. ಆತ ನಿಜವಾದಂತ ಯಾಜಕನು, ನಮ್ಮ ಪರವಾಗಿ ನಮ್ಮ ಶಾಪಗಳನ್ನ ಪಾಪಗಳನ್ನ ಒತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾರೆ. And the true king who destroyed Satan. ಆತ ನಿಜವಾದ ಅರಸನಾಗಿದ್ದುಕೊಂಡು ಸೈತಾನನ ಎಲ್ಲ ಆಳ್ವಿಕೆಯನ್ನ ಅಧಿಕಾರವನ್ನ ಆತನು ನಾಶ ಮಾಡಿದ್ದಾನೆ. And when you believe this Jesus and accept him into your heart, you will be free from all your problems. ಈ ಯೇಸುವನ್ನ ನೀವು ನಂಬಿ ಅಂಗೀಕರಿಸಿಕೊಳ್ಳುವುದಾದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ನೀವು ಬಿಡುಗಡೆ ಹೊಂದಿ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೀರಿ. So this is Genesis chapter 3 verse 15 is one of the evidence that of this sentence. It means when you believe in Christ and accept him into your heart, you will be freed from all your problems. ಯೇಸು ಕ್ರಿಸ್ತನ್ನ ನೀವು ನಂಬಿ ಅಂಗೀಕಾರ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ಎಲ್ಲಾ ಸಮಸ್ಯೆಗಳಿಂದ ನೀವು ಪರಿಹಾರ ಹೊಂದಿಕೊಳ್ತೀರಾ, ಬಿಡುಗಡೆ ಹೊಂದಿಕೊಳ್ತೀರಾ ಅನ್ನೋದಕ್ಕೆ ಆಧಾರ ವಚನ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. Only Jesus can make us free from all the problems. ಎಲ್ಲಾ ಸಮಸ್ಯೆಗಳಿಂದ ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯ. This is God's answer. This is God's teaching, right? ಇದು ದೇವರ ಉತ್ತರ, ಇದು ದೇವರ ಬೋಧನೆ ಅಲ್ವಾ? Nothing can make you free from your problem, only but Christ. ನಿಮ್ಮ ಸಮಸ್ಯೆಗಳಿಂದ ಹೊರ ಬರಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ನಿಮಗೆ ಯಾರು ಸಹಾಯ ಮಾಡಲ್ಲ. ಸಹಾಯ ಈ ಲೋಕದಲ್ಲಿ ಎಲ್ಲೂ ಕೂಡ ಇಲ್ಲ. ಯೇಸು ಕ್ರಿಸ್ತನ ಮಾತ್ರವೇ ಅದಕ್ಕೆ ಪರಿಹಾರ. This is the conclusion of whole the Bible. Bible was given to teach this point. ಇದು ಸತ್ಯವೇದದ ಮೂಲ ಒಂದು ಸಾರಾಂಶ, ಇಡೀ ಸತ್ಯವೇದದ ಒಂದು ಮೂಲ ಸಾರಾಂಶ. ಅಂದ್ರೆ ಜನರಿಗೆ ಈ ಸತ್ಯವನ್ನ ನಾವು ತಿಳಿಸಬೇಕು, ರಕ್ಷಣೆ ವಾರ್ತೆನ ನಾವು ಹೋಗಿ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. We must be this witness that Jesus is the only way to make you free from your problem. ಈ ಸತ್ಯ ನಾವು ಜನರಿಗೆ ಅರ್ಥ ಮಾಡಿಸಬೇಕು. ಅದೇನಂದ್ರೆ ಯೇಸು ಸ್ವಾಮಿ ಒಬ್ಬನೇ ಮಾರ್ಗವಾಗಿದ್ದಾನೆ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಂದ ಆತನನ್ನ ಬಿಡಿಸಲಿಕ್ಕಾಗಿ. If there is no problem, Jesus didn't need to come and die on the cross. Pardon? Can you repeat, please? Yeah. If there is no problem to mankind, Jesus didn't need to come and die on the cross. ಒಂದು ವೇಳೆ ನಮ್ಮಲ್ಲಿ ದೇವರಿಗೂ ನಮಗೂ ಯಾವ ಸಮಸ್ಯೆ ಇಲ್ಲ ಅಂದ್ರೆ
ಪಾಪ ಇಲ್ಲ ಅಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಂದು ಪ್ರಾಣ ಕೊಡುವಂತ ಯಾವ ಪ್ರಮೇಯ ಇರ್ತಾ ಇರ್ಲಿಲ್ಲ. And if we can resolve our problem, Jesus didn't need to come and die on the cross too. ಒಂದ್ ವೇಳೆ ನಮ್ಮಲ್ಲಿ ಸಮಸ್ಯೆ ಒಂದ್ ವೇಳೆ ಇಲ್ಲ ಅಂದಿದ್ರೆ, ನಮ್ಮಲ್ಲಿ ಪಾಪ ಇಲ್ಲ ಅಂದಿದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. Mankind has a lot of a problem, and the problem come upon us continuously, and no one can resolve the problem. That's why Jesus has come. ನೋಡಿ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳುಂಟು, ಅನೇಕ ಸಮಸ್ಯೆಗಳಲ್ಲಿ ಬಾಧೆ ಪಡ್ತಾ ಇದ್ದಾನೆ. ಜೊತೆಗೆ ಆ ಸಮಸ್ಯೆಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕೆ ಎಲ್ಲ ಮನುಷ್ಯರು ಅಶಕ್ತರಾದದ್ರಿಂದ ಆ ಸಮಸ್ಯೆಗಳಿಂದ ಬಿಡಿಸುವಂತ ಏಕೈಕ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಬರಬೇಕಾಯಿತು. The reason is these three fundamental problems, and this is come from the original sin, right? Who can resolve this? ನೋಡಿ, ಇದೆಲ್ಲ ಮೂಲ ಪಾಪದಿಂದ ಬಂದಿರತಕ್ಕಂಥ ಸಮಸ್ಯೆಗಳಾದದ್ರಿಂದ, ಅಥವಾ ಈ ಮೂರು ಸಮಸ್ಯೆಗಳು ಏನ್ ಬೇರ್ಪಡಿಸುವಿಕೆ, ಪಾಪ, ಸೈತಾನ ಅಲ್ಲಿಂದ ಬಂದದ್ರಿಂದ ಯಾರು ಈ ಸಮಸ್ಯೆಯಿಂದ ನಮ್ಮನ್ನು ಬಿಡಿಸ್ಲಿಕ್ಕೆ ಸಾಧ್ಯ? Almost people don't think original sin is the reason of our problem. ಅನೇಕ ಜನರಿಗೆ ನಮ್ಮ ಈ ದಿನದ ಸಮಸ್ಯೆಗಳಿಗೆ ಮೂಲ ಪಾಪವೇ ಕಾರಣ ಅನ್ನುವ ಸತ್ಯ ಗೊತ್ತಿರುವುದಿಲ್ಲ. But God thinks original sin is the only reason of the problem of mankind. ಎಲ್ಲಾ ಮನುಷ್ಯರ ಸಮಸ್ಯೆಗಳಿಗೆ ಮೂಲ ಕಾರಣ ಅದು ಮೂಲ ಪಾಪವಾಗಿದೆ. But no one can resolve original sin. ಯಾರು ಕೂಡ ಈ ಮೂಲ ಪಾಪದಿಂದ ನಮ್ಮನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. So God sent his son to die on the cross to resolve the original sin. ಈ ಮೂಲ ಪಾಪದಿಂದ ನಮ್ಮನ್ನ ಬಿಡಿಸಲಿಕ್ಕೆ, ಮೂಲ ಪಾಪವನ್ನು ಜಯಿಸುವುದಕ್ಕಾಗಿ ದೇವರು ಆತನು ತನ್ನ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟಿದ್ದಾನೆ. These three fundamental problem is the way to explain the original sin more precisely. ಈ ಮೂರು ಮೂಲ ಕಾರಣಗಳು ಒಬ್ಬ ಮನುಷ್ಯನ ಪಾಪದ ಉದ್ದೇಶವನ್ನು ವಿವರಿಸಲಿಕ್ಕೆ ನಮಗೆ ಸಹಾಯ ಮಾಡ್ತವೆ. So the last sentence is saying that everyone who sincerely believes and accepts Jesus Christ can receive salvation. ಯಾರೆಲ್ಲ ಸ್ವಯಂ ಪ್ರೇರಿತರಾಗಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರಿಗೆ ಅವರು ಈ ರಕ್ಷಣೆಯನ್ನ ಹೊಂದುವುದಕ್ಕೆ ಅಥವಾ ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ಬಾಧ್ಯಸ್ಥರಾಗ್ತಾರೆ. This picture is the summary of this part, the Christ. ಈಗ ನಾವು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಿದ್ವಲ್ಲ, ಆ ಯೇಸು ಕ್ರಿಸ್ತನ ಬಗ್ಗೆ ಇದುವರೆಗೂ ಮಾತಾಡಿದ ಎಲ್ಲ ಸಾರಾಂಶವನ್ನ. So we have three fundamental problems: separation, sin, and Satan. ಇದು ಪಾಪ ನಮ್ಮನ್ನ ಅದು ಬೇರ್ಪಡಿಸ್ತದೆ ನೋಡಿ, ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನನು. Jesus died on the cross as the true prophet, and the separation becomes salvation. ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟುವುದರ ಮೂಲಕವಾಗಿ ಆತನು ಕೊಟ್ಟಿದ್ರ ಮೂಲಕವಾಗಿ ನಮಗೆ ರಕ್ಷಣೆಯು, ಸ್ವಾತಂತ್ರ್ಯವು, ಜಯವು ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. So representative verses is John 14:6. ಅದಕ್ಕೆ ಆಧಾರ ವಚನ ಒಂದು ಯೋಹಾನ 14:6 ನಾವು ನೋಡ್ತೇವೆ. And he died on the cross as the true priest for our sin. ನಮ್ಮ ಪಾಪಗಳಿಗಾಗಿ ನಿಜವಾದ ಮಹಾಯಾಜಕನಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ ಅನ್ನುವುದಕ್ಕೆ. And sin become freedom, and the Satan become victory. Against the Satan we have the victory. ಅಂದ್ರೆ ನಮಗೆ ಸೈತಾನನ ಮೇಲೆ ಒಂದು ಜಯವನ್ನ ನಾವು ಹೊಂದಿಕೊಂಡಿದ್ದೇವೆ. Actually, this is the conclusion of whole Bible. ಇಡೀ ಬೈಬಲಿನ ಸಾರಾಂಶ ಇದೇ ಆಗಿದೆ. Jesus has come to teach this. ಈ ಸತ್ಯವನ್ನು ಕಲಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. True prophet, true priest, true king is his three offices.
ನೋಡಿ, ಆತನ ಮೂಲ ಸೇವೆ 3 ವಿಧವಾದ ಸೇವೆ. ಆತ ನಿಜವಾದ ಪ್ರವಾದಿ, ನಿಜವಾದ ಮಹಾಯಾಜಕನು, ನಿಜವಾದಂತ ಅರಸನಾಗಿ ಕಾರ್ಯವನ್ನು ಮಾಡಿದ್ದಾರೆ. So reason is this, three fundamental problems. ಆತನು ಈ ರೀತಿಯಾಗಿ ಸೇವೆ ಮಾಡ್ಲಿಕ್ಕೆ ಮೂಲ ಕಾರಣ ಈ 3 ಮೂಲ ಸಮಸ್ಯೆಗಳು. And answer of our problem is three offices of Jesus Christ. ಅದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿ ಮಾಡಿದ 3 ತರವಾದಂತ ಸೇವೆಗಳನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. So when we see the introduction, there was a two question, right? ಅಲ್ಲಿ ಒಂದು ಮೂಲ ಪ್ರಶ್ನೆಯನ್ನು ಆರಂಭದಲ್ಲೇ ನಾವು ಪರಿಚಯ ಭಾಗದಲ್ಲಿ ಕೇಳಿದ್ದೀವಿ. So why do these problems come? It means what is the reason? ಎಲ್ಲಾ ಸಮಸ್ಯೆಗಳು ಯಾಕೆ ಬರ್ತವೆ, ಕಾರಣವೇನು? And is there any solution? ಇದಕ್ಕೇನಾದ್ರೂ ಪರಿಹಾರ ಉಂಟಾ? The reason is that these three fundamental problems. ಈ ಎಲ್ಲಾ ಸಮಸ್ಯೆಗಳ 3 ಕಾರಣಗಳನ್ನ ನಾವು ನೋಡಿದ್ದೇವೆ. ಮೂಲ 3 ಕಾರಣಗಳು. The solution, the answer is Jesus Christ. ಅದಕ್ಕೆ ಉತ್ತರ ಯೇಸು ಸ್ವಾಮಿ ಆಗಿದ್ದಾರೆ. So now this is acceptance of prayers. ಇದು ನೋಡಿ ಒಂದು ರಕ್ಷಣೆಯ ಯೋಜನೆ ಆಗಿದೆ. So if you accept this Jesus Christ, and then you want to be free from separation, sin, and Satan, three fundamental problems. ನೀವು ಒಂದು ವೇಳೆ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಳ್ಳುವುದಾದ್ರೆ, ಹೃದಯದಲ್ಲಿ ಆತನಿಗೆ ಸ್ಥಾನ ಕೊಡುವುದಾದ್ರೆ, ನಿಮಗೆ ದೇವರು ಮೂಲ ಸಮಸ್ಯೆಯಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಬೇರ್ಪಡಿಸುವಿಕೆಯಿಂದ, ಪಾಪದಿಂದ, ಸೈತಾನನಿಂದ ದೇವರು ಬಿಡುಗಡೆ ಮಾಡ್ತಾರೆ. So when you explain all these things, and finally you can let the people who heard this gospel accept Jesus as their Christ. ಇದನ್ನ ನೀವು ಜನರಿಗೆ ಪರಿಪೂರ್ಣವಾಗಿ ವಿವರಿಸುವಾಗ, ಅರ್ಥಗರ್ಭಿತವಾಗಿ ಅವರಿಗೆ ವಿವರಿಸುವಾಗ, ಅವರು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಸಹಾಯ ಆಗ್ತದೆ. So they can accept Jesus Christ as their Christ by this prayer. ಅವರು ಈ ಒಂದು ಅರಿಕೆ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ತಾರೆ. So it is, dear loving God, thank you for sending Jesus Christ to save me. ತಂದೆಯಾದ ದೇವರೇ, ನಿಮಗೆ ವಂದನೆಗಳು. ನನ್ನನ್ನು ರಕ್ಷಿಸಲಿಕ್ಕಾಗಿ ಯೇಸು ಕ್ರಿಸ್ತನನ್ನ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. I now confess that Jesus is the true prophet who is the only way to God. ದೇವರೇ, ನಾನು ಅರಿಕೆ ಮಾಡ್ತೇನೆ, ಯೇಸು ಸ್ವಾಮಿ ನಿಜವಾದ ಪ್ರವಾದಿ ಮತ್ತು ಆತನೇ ನಮಗೆ ಮಾರ್ಗವಾಗಿದ್ದಾನೆ ದೇವರ ಬಳಿಗೆ ಬರಲಿಕ್ಕೆ ಎಂಬುದಾಗಿ. And I believe that he alone is the true prophet who freed me from the fate and the curses of sin and death. ದೇವರೇ, ನಾನು ನಂಬುತ್ತೇನೆ, ಆತನೇ ನಿಜವಾದ ಮಹಾಯಾಜಕನಾಗಿದ್ದುಕೊಂಡು ನನ್ನ ಎಲ್ಲಾ ಶಾಪ ಪಾಪಗಳನ್ನ ಶಿಲುಬೆಯಲ್ಲಿ ಆತನು ಅದನ್ನ ಪೂರ್ತಿಯಾಗಿ ಅಲಿಸಿ ಹಾಕಿದ್ರೆ ಎಂಬುದಾಗಿ ನಂಬುತ್ತೇನೆ. I believe that he broke Satan's power as my true king. ನಾನು ನಂಬುತ್ತೇನೆ ದೇವರೇ, ಅರಸನ. You are mute. Pastor, you should say this sentence again. You were mute. ಯಾಕೆ? I believe. Yes. Okay. ಅಂದ್ರೆ ಎಲ್ಲ ಗಮನಿಟ್ಟು ಕೇಳಿಸ್ಕೊಳ್ಳಿ. ಓಕೆ, ದೇವರೇ, ನೀವು ನನಗೆ ನಿಜವಾಗಿ ಅರಸನಾಗಿದ್ದುಕೊಂಡು ಸೈತಾನನ ಎಲ್ಲಾ ಕಾರ್ಯಗಳನ್ನ ಮುರಿದು ಹಾಕಿದ್ದೇನೆ ಎಂಬುದಾಗಿ ನಂಬುತ್ತೇನೆ. And Jesus, I open my heart and receive you as my Christ and the Savior. ದೇವರೇ, ನಾವು ನಿಮ್ಮನ್ನ ನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು, ದೇವರೇ, ನಾನು ಅಂಗೀಕಾರ ಮಾಡಿಕೊಳ್ತೇನೆ, ಯೇಸು ಕ್ರಿಸ್ತನಾಗಿ ನಾನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ತೇನೆ. Please come into my heart and dwell in me forever as my Lord. ನನ್ನ ಹೃದಯದಲ್ಲಿ ಬಂದು ಶಾಶ್ವತವಾಗಿ ನನ್ನಲ್ಲಿ ನೀವು ನೆಲೆಗೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. I pray in the name of Jesus Christ. Amen. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. This is an acceptance prayer. ಇದು ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳುವ ಪ್ರಾರ್ಥನೆ. And then it means they accepted Jesus as their Christ. This Jesus. ಅದರ ಅರ್ಥ ಏನಂದ್ರೆ ಯೇಸುವನ್ನ ಅವರ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ. And then for them there was a 7 blessing was promised for the people who accepted Jesus as their Christ. ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವವರಿಗೆ 7 ಆಶೀರ್ವಾದಗಳನ್ನ ನಾವು ಸತ್ಯವೇದದಲ್ಲಿ ಕಾಣ್ತೇವೆ.
Now they are the God's precious child. ಅವರು ದೇವರ ಅಮೂಲ್ಯವಾದ ಮಕ್ಕಳಾಗಿದ್ದಾರೆ. Before they accepted Jesus Christ, they were children of devil. ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸೈತಾನನ ಮಕ್ಕಳಾಗಿದ್ದರು. And God's Holy Spirit is always with them and leading you. ಪರಿಶುದ್ಧಾತ್ಮ ದೇವರು ಯಾವಾಗಲೂ ಅವರ ಜೊತೆಲಿದ್ದು ಅವರನ್ನ ಆತನು ನಡೆಸುತ್ತಾನೆ. Before they accepted Jesus Christ, Satan was with them always. ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸೈತಾನನು ಅವರ ಜೊತೆಲಿ ಯಾವಾಗಲೂ ಇದ್ದನು. And now God answers your prayers. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. Before they accepted Jesus Christ, Satan answers their prayer. ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವರ ಎಲ್ಲಾ ಪ್ರಾರ್ಥನೆಗಳನ್ನ ಸೈತಾನನು ಕೇಳಿಸಿಕೊಳ್ತಾ ಇದ್ದನು. Sorry about that. And also number four, you have Christ's authority over Satan and his demons. ಮತ್ತೆ ನಮಗೆ ಸೈತಾನನ ಮೇಲೆ ಮತ್ತೆ ಎಲ್ಲ ದುಷ್ಟ ಆತ್ಮಗಳ ಮೇಲೆ ಅಧಿಕಾರವನ್ನ ನಾವು ಹೊಂದಿಕೊಂಡಿದ್ದೇವೆ. This authority comes from Christ. ಇದು ಕ್ರಿಸ್ತನ ಒಂದು ಅಧಿಕಾರ. ಎಲ್ಲ ಸೈತಾನನ ಮೇಲೆ ಆತನ ಒಂದು ಗುಂಪಿನ ಮೇಲೆ ನಮಗೆ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. You must realize you have this authority already. ನಿಮಗೆ ನಿಮ್ಮ ಗ್ರಹಿಕೆಗೆ ಬರಬೇಕು, ಈ ಅಧಿಕಾರ ನಿಮ್ಮಲ್ಲಿ ಈಗಾಗಲೇ ಇದೆ. But if you understand the gospel more and more, this authority will work in your life and naturally. ನೀವು ಸುವಾರ್ತೆನ ಅಧಿಕವಾಗಿ ಅರ್ಥ ಮಾಡಿಕೊಳ್ಳುವಾಗ ಈ ಕ್ರಿಸ್ತನ ಅಧಿಕಾರ ನಮ್ಮಲ್ಲಿ ಹೆಚ್ಚಾಗಿ ಕ್ರಿಯೆ ಮಾಡ್ತದೆ. And God protects you by his angels. ಮತ್ತೆ ಐದನೇದಾಗಿ ಆಶೀರ್ವಾದ ಏನಂದ್ರೆ ದೇವರು ತನ್ನ ದೂತರ ಮೂಲಕವಾಗಿ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಥವಾ ನಿಮ್ಮನ್ನು ಕಾಪಾಡುತ್ತಾನೆ. Before they didn't accept Jesus Christ, the evil one, right? Evil angels were with them. ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೆಟ್ಟ ಆತ್ಮಗಳು, ದುಷ್ಟ ಆತ್ಮಗಳು ಅವರನ್ನ ಎಲ್ಲಾ ರೀತಿಯಲ್ಲಿ ನಡೆಸ್ತಾ ಇದ್ದವು. You have the citizenship of heaven and can enjoy its blessings while you are even on the earth. ನೀವು ಪರಲೋಕದ ಪ್ರಜಾಪ್ರಭುತ್ವವನ್ನು ಹೊಂದಿಕೊಳ್ಳುತ್ತೀರಾ, ಜೊತೆಗೆ ಈ ಲೋಕದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನ ನಾವು ಭೂಮಿಯಲ್ಲಿ ಅನುಭವಿಸುತ್ತೇವೆ. Before they were the citizen of the hell. ಇದಕ್ಕಿಂತ ಮುಂಚಿತವಾಗಿ ಅವರು ನರಕದ ಒಂದು ಏನಂತೀವಿ ರಾಜತ್ವವನ್ನ ಅಥವಾ ಪ್ರಜಾಪ್ರಭುತ್ವವನ್ನು ಹೊಂದಿಕೊಂಡಿದ್ದರು. But when they accepted Jesus Christ by this acceptance prayer, they become the citizen of heaven right away. ಆದ್ರೆ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡ ಕೂಡಲೇ ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದಾರೆ. ಪರಲೋಕದ ಒಂದು ಸ್ವಾಸ್ಥ್ಯವನ್ನು ಅವರು ಹೊಂದಿಕೊಂಡಿದ್ದಾರೆ. And you can conquer the world with the gospel, and you have the restoration of the authority to rule over the earth. ಅಂದ್ರೆ ಸೊ ನೀವು ಒಂದು ಸುವಾರ್ತೆ ಮೂಲಕವಾಗಿ ಇಡೀ ಪ್ರಪಂಚವನ್ನ ಗೆಲ್ಲುವುದಕ್ಕೆ ಮತ್ತೆ ನೀವು ಅನೇಕರನ್ನ ದೇವರ ಕಡೆಗೆ ನಡೆಸುವುದಕ್ಕೆ ಈ ಒಂದು ಸಂಧಾನದ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. So when we accept Jesus as our Christ, we have this authority to conquer the earth. ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡ ಮೇಲೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಜಯಶಾಲಿಗಳನ್ನಾಗಿ ದೇವರು ನಮ್ಮನ್ನು ಮಾಡ್ತಾರೆ. And you should pay attention to these representative verses. There is a lot of representative verses. If you read all the verses, and you can understand about this message more. ಈ ವಾಕ್ಯ ಪೂರ್ತಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆಲ್ಲ ಆಧಾರ ವಚನಗಳಿದೆ. ಈಗ ನಾನು ಹೇಳಿದ 7 ಆಶೀರ್ವಾದಗಳ ಬಗ್ಗೆ ಕೂಡ ಎಲ್ಲ ವಾಕ್ಯಗಳುಂಟು. ಈ ವಾಕ್ಯಗಳನ್ನ ನೀವು ದಯವಿಟ್ಟು ಓದಿಕೊಳ್ಳಿ, ಆಗ ನಿಮಗೆ ಹೆಚ್ಚು ಅರ್ಥ ಆಗುತ್ತೆ. This is the message I wanted to share today with you. ನಿಮ್ಮ ಬಳಿ ನಾನು ಹಂಚಿಕೊಳ್ಳಬೇಕೆಂಬುದಾಗಿ ದೇವರು ನನಗೆ ಕೊಟ್ಟ ಸಂದೇಶ ಇದಾಗಿದೆ. And today we have done 1 hour. So I think this is a very important point and content. ನಾನು ಬಲವಾಗಿ ನಂಬುತ್ತೇನೆ ಈ ಒಂದು ಅಂಶಗಳು ತುಂಬಾ ಪ್ರಾಮುಖ್ಯವಾಗಿ ನಿಮ್ಮ ಸೇವೆಗೆ, ನಿಮ್ಮ ಜೀವಿತಕ್ಕೆ ಉಪಯೋಗ ಆಗುತ್ತೆ ಎಂಬುದಾಗಿ.
So you can receive prayer answers only by this. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಈ ಒಂದು ಅಂಶಗಳಲ್ಲಿ ಮಾತ್ರವೇ, ಅಂದ್ರೆ ಈ ಒಂದು ನೋಟ್ಸ್ ಮೂಲಕ ಮಾತ್ರ ನೀವು ಹೊಂದ್ಕೊಳ್ಳೋಕೆ ಸಾಧ್ಯ. So you can live all your life only by this one sheet of paper. ನೀವು ಸುವಾರ್ತೆನ ಸಾರುವುದಕ್ಕೆ, ರಕ್ಷಣೆ ಮಾರ್ಗಕ್ಕೆ ಜನರನ್ನು ನಡೆಸಲಿಕ್ಕೆ ಈ ಒಂದು ಶೀಟ್ ಅನ್ನ ಅನುಸರಿಸಿದ್ರೆ, ಫಾಲೋ ಮಾಡಿದ್ರೆ ಸಾಕು. So if you can enjoy this part, and you can receive prayer answers automatically. ನೀವು ಇದನ್ನ ಸಂತೋಷವಾಗಿ ಉಪಯೋಗ ಮಾಡುವಾಗ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ, ಅದ್ಭುತಗಳನ್ನ ಸೇವೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. And I have one more thing I wanted to share with you next time. ಬಟ್ ಇನ್ನೊಂದು ವಿಚಾರ ನಾನು ನಿಮ್ ಜೊತೆ ಮಾತಾಡ್ಬೇಕು, ಅದು ಇನ್ನೊಂದು ಸಾರಿ. Pastor, can you see another paper, this one? ಈ ಒಂದು ಪೇಜ್ ಅನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? Pastor, can you see another one? Yes, we can see. Yes, this is actually this is the main point of Tell me. main. No, I will show you again. Tell me, sir. Tell me, sir. Yeah. Actually, the paper I showed you before is the main point of this paper. ಅಂದ್ರೆ ಈ ಪೇಜಿನ ಮುಖ್ಯವಾಗಿರ್ತಕ್ಕಂಥ ಅಂಶ ನಾನು ಇದಕ್ಕಿಂತ ಮುಂಚಿತವಾಗಿ ತೋರಿಸಿದ್ದು. So main point of this paper is that this part is the reason, this part is the answer. ನೋಡಿ, ಈ ಒಂದು ಪೇಜಿನ ಮುಖ್ಯ ಭಾಗ ಕಾರಣ, ಆ ಮೂರು ಅಂಶಗಳು, ಅದಕ್ಕೆ ಪರಿಹಾರ ಈ ಕಡೆ ಇರ್ತಕ್ಕಂಥ ಶಿಲುಬೆ ಆಕಾರದಲ್ಲಿ ಇರ್ತಕ್ಕಂಥ ಅಂಶಗಳು. So I ask you to find out these representative verses by yourself, and if you read there, you can understand more. ಇವೆಲ್ಲ ಆಧಾರ ವಾಕ್ಯಗಳನ್ನ ದಯವಿಟ್ಟು ಬರ್ಕೊಳ್ಳಿ. ಈ ವಾಕ್ಯಗಳನ್ನ ನೀವು ಫ್ರೀ ಟೈಮ್ ಅಲ್ಲಿ ಓದಿ, ಆಗ ನಿಮ್ಗೆ ಹೆಚ್ಚು ವಿಷಯಗಳು ಅರ್ಥ ಆಗುತ್ತೆ. And Pastor, have you seen this paper? Hello. Pastor Krishna. Yes. Yeah, have you seen this paper? Yeah. This is the first time I'm seeing, and the first time I'm listening also. Maybe anyway. So our staff today here. Do you have any questions? ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ. ಏನಾದರೂ ಪ್ರಶ್ನೆಗಳು ಉಂಟಾ? Hello, praise the Lord, Pastor. Praise the Lord. Praise the Lord, Pastor. ನಾವು ಚಿತ್ರದುರ್ಗದಿಂದ ಮಾತಾಡ್ತಾ ಇದೀವಿ. ಹಲೋ, ಕೇಳಿಸ್ತಾ ಇದೆ? ಹೆಸರು ಹೇಳಿ ಮಾತಾಡಿ. ಪಾಸ್ಟರ್, ನಾವು ಜೋಸೆಫ್ ಎಂಬುದಾಗಿ ಮಾತಾಡ್ತಾ ಇದ್ದೀವಿ. ಹಲೋ, ಹೇಳಿ. ಓಕೆ ಪಾಸ್ಟರ್, ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನ ನಮಗೆ ಒಳ್ಳೆ ಒಂದು ದೇವರ ವಾಕ್ಯದ ಸಂದೇಶ ಇನ್ನೂ ಹೆಚ್ಚಾಗಿ ಕಲಿಯುವುದಕ್ಕೆ ನಮಗೆ ಸಹಾಯ ಆಯಿತು. ವಿಶೇಷವಾಗಿ ಜೀಸಸ್ ಕ್ರೈಸ್ಟ್, the prophet and the true priest and true king, and also same thing is separate from God and sin, Satan is a very good subject for me. ಅದು ಒಳ್ಳೆ ನಮಗೆ ಸಂದೇಶವಾಗಿ ಸುವಾರ್ತೆ ಸಾರುವುದಕ್ಕೆ ಥ್ಯಾಂಕ್ ಯು ಪಾಸ್ಟರ್. ಕಳಿಸ್ಕೊಟ್ಟಿದ್ದಕ್ಕೆ ನಮಗೆ ಇನ್ನೂ ಹೆಚ್ಚಾದಂತ ಈ ಒಂದು ಪೇಜ್ ನಮಗೆ ಜಿರಾಕ್ಸ್ ಬೇಕಾಗಿದೆ, ಅದಕ್ಕೋಸ್ಕರ ನಾವು ಬೇಡ್ಕೊಳ್ತೇವೆ. No, yeah, but he was so blessed by the sermon and our points, especially that it will help him to do the ministry. Is it possible to get a photocopy of this, just a printout, so that we can use this? So that's what he was requesting. Okay. How can I send this to anyone? I can send it to Samuel Pastor. through email. I will send it to the missionary journal. Pastor, I am taking that photocopy. I will give Xerox everybody. Okay. Thank you.
Okay, Pastor, I will send this paper to missionary John. Okay. ಇದನ್ನ ಅವ್ರು 목사님, ಮೇಲ್ ಮಾಡ್ತಾರೆ. 안녕하세요, 목사님. Yeah. Yeah, note my number. Send to me. I will send the all bishops. Okay. And then, can you give me your email? No, 목사님. I will send my WhatsApp number. What number? WhatsApp number. WhatsApp number. Yes, I will tell you. Note the WhatsApp number, 목사님. Okay. +91. I think this is a file, so that's why sending through email is better for you. Okay. Yeah. You will send. I will send my WhatsApp number. After you send me the hi. After I will send the email address. Okay. Thank you. I will do that. Plus note my number, 목사님. +91. +91. So your number is 91 plus 91 Yes, +91 9941 9941 522 522 593. 593. So your number is My number is Katak also. My number is there, 목사님. the plus 91 and 9941 552593. It's correct? Yes. 522 522 593 522 593. Okay. Double two. Okay. 감사합니다, 목사님. I will send this paper to you. Okay, 목사님. Okay. Thank you so much. Thank you. So let's pray. I will pray. Yeah. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Yeah. Father God, thank you very much for you being with us in this Bible study. ತಂದೆಯಾದ ದೇವರೇ, ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನಮ್ಮ ಸಂಗಡ ನೀವು ಇದ್ದು And we give thanks, all the thanks to you for our salvation. ಕರ್ತನೆ, ನಮ್ಮ ರಕ್ಷಣೆ ವಿಷಯದಲ್ಲಿ ನೀವು ಮಾಡಿರುವಂತ ಎಲ್ಲಾ ಯೋಜನೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. And we give all the glory to you. Take all the glory from us. ದೇವರೇ, ನಾವು ನಿಮಗೆ ಎಲ್ಲಾ ಮಹಿಮೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಮಹಿಮೆಯನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. Open our spiritual eyes to understand your words and ವಾಕ್ಯಗಳನ್ನ okay. And open our spiritual eyes to understand your word and your desire more. ನಿಮ್ಮ ವಾಕ್ಯಗಳನ್ನ, ನಿಮ್ಮ ದರ್ಶನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಆಂತರ್ಯದ ಒಂದು ಕಣ್ಣುಗಳನ್ನ ತೆರೆ ಮಾಡ್ರಿ. And give us the strength and the power and authority to save India. ಭಾರತ ದೇಶವನ್ನು ರಕ್ಷಿಸಲಿಕ್ಕೆ ನಿಮ್ಮ ಅಭಿಷೇಕವನ್ನ, ಬಲವನ್ನ, ಕೃಪೆಯನ್ನ, ಅಧಿಕಾರವನ್ನ ನಮಗೆ ದಯಪಾಲಿಸಿರಿ. So thank you very much, Father God. ದೇವರೇ, ನಾವು ನಿಮ್ಮನ್ನ ತುಂಬಾ ಭಾರಿಗಳಾಗಿದ್ದೇವೆ, ಕೃತಜ್ಞತೆ ಸಲ್ಲಿಸುತ್ತೇವೆ. In the name of Jesus, I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. Amen.